ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇರ್ತೀನಿ. ವೀಡಿಯೋನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ನಾವು ಮೊದಲಿದ್ದಂಥ ಬಾಡಿಗೆ ಮನೆ. ಆವಾಗೆಲ್ಲ ಈ ಥರ ಇದ್ದಿದ್ದು. ಇದು 2018ನಲ್ಲಿ ತೆಗೆದಂಥ ಅಷ್ಟು ಫೋಟೋಸು. ಅಲ್ಲಿಂದ ನಾವು ಇವಾಗ ನಾವು ಇದು ಸ್ವಂತ ಮನೆಯನ್ನು ಕಟ್ಟಿದ್ದೀವಿ ಇದೇ ಜಾಗದಲ್ಲೇ. ಸೊ 2 ಮನೆ ಇದೆಯಲ್ಲ, ಇದೇ ಜಾಗದಲ್ಲೇ ಆವಾಗ ಸ್ವಂತ ಮನೆ ಇದ್ದಿದ್ದು. ಇದರಲ್ಲೇ ಅಂದರೆ ಹಳೆ ಮನೆ ಇತ್ತು. ಹಳೆ ಮನೆ ಇದ್ದಿದ್ದನ್ನೇ ತೊಗೊಂಡಿದ್ವಿ. ಬಾಡಿಗೆ ಮನೆಯಲ್ಲಿ ಬಾಡಿಗೆ ಕಟ್ಟೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಇದೇ ಮನೆಯೇ ರೆಡಿ ಮಾಡಿಕೊಂಡು ಫುಲ್ಲು ಹಳೆ ಮನೆ ಇದು. ಒಂದು 20 ವರ್ಷ ಆಗಿತ್ತೆ ಮನೆ ಕಟ್ಟಿ. ಇದೇ ಮನೆಯೇ ನಾವು ರೆಡಿ ಮಾಡಿಕೊಂಡು ಪೇಂಟೆಲ್ಲ ಹೊಡೆಸ್ಕೊಂಡು ಮನೆಗೆ ಬಂದಿದ್ವಿ. ಬಂದು ಇಲ್ಲಿ ಆಲ್ಮೋಸ್ಟ್ 1 ವರ್ಷ ಇದ್ವಿ ಈ ಮನೇಲಿ. ನೋಡ್ತಾ ಇರ್ಬೋದು ಅವಾಗ ಯಾವ ಥರ ಇತ್ತಂತ. ಒಂದು ಸೈಡ್ಗೆ ನಾವು ಪೇಂಟಿಂಗ್ ಅಂದರೆ ಆರೆಂಜ್ ಕಲರ್ ಆಯಿಲ್ ಪೇಂಟೆಲ್ಲ ಮಾಡಿಸಿದ್ವಿ. ಸೊ ಮನೆ ಮುಂದೆಲ್ಲ ಈ ಥರ ಇತ್ತು ಆವಾಗ ನೋಡಿ. ಈ ಥರ ಹೊರಗಡೆ ಎಲ್ಲ ಸ್ವಲ್ಪ ಸುಣ್ಣನೇ ಹೊಡೆದಿತ್ತು ಆವಾಗ. ಸುಣ್ಣ ಎಲ್ಲ ಹೊಡೆದ್ಬಿಟ್ಟು ಬಾಗಿಲು ನೋಡಿ ಈ ಥರ ಇತ್ತು. ಒಂಥರ ಇದು ಚೆನ್ನಾಗಿತ್ತು ಮನೆ ಆವಾಗ. ಅಂದರೆ ನಮಗೆ ಆವಾಗ ಬಾಡಿಗೆ ಮನೆಯಲ್ಲಿ ಇದ್ವಲ್ಲ, ಆವಾಗ ಸ್ವಲ್ಪ ನಮಗೆ ಬಾಡಿಗೆ ಎಲ್ಲ ಕಟ್ಟೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಅದಕ್ಕೆ ಎಷ್ಟು ಅಂತ ಬಾಡಿಗೆ ಕಟ್ಟೋಕ್ಕಾಗಲ್ಲ, ಹೇಗೂ ಮನೆ ಇದೆ ಅಲ್ವಾ, ಇಲ್ಲೇ ಹೋಗಿ ಇರೋಣ ಒಂದು ಸ್ವಲ್ಪ ದಿನ, ಎಲ್ಲ ಸ್ವಲ್ಪ ಸೆಟ್ಲ್ ಆದಮೇಲೆ ಆಮೇಲೆ ನೋಡೋಣ ಅಂತಲೇ ಅನ್ಕೋತಾ ಇದ್ವಿ. ಸೊ ಅದಕ್ಕೋಸ್ಕರ ನಾವು ಈ ಮನೆಗೆ ಬಂದ್ವಿ. ಈ ಮನೆಗೆ ಬಂದು ಸ್ವಲ್ಪ ಪೇಂಟಿಂಗ್ ಎಲ್ಲ ಮಾಡಿಸ್ಕೊಂಡು ಇದು ಇವಾಗ ನಾವೇನಿದ್ದೀವಲ್ಲ ಸೈಟು, ಈ ಸೈಟಲ್ಲೇ ಇದ್ದಿದ್ದ ಹಳೆ ಮನೆ ಇದು ಆವಾಗ. ಸೊ ಇದೆಲ್ಲ ಆವಾಗ ಹೇಳ್ತಾ ಇರೋದನ್ನು ನಾ 5 ವರ್ಷ ಹಿಂದೆ 5-6 ವರ್ಷ ಹಿಂದೆ ಇರ್ಬೋದು. ಸೊ 5-6 ವರ್ಷ ಹಿಂದೆ ತೆಗೆದಂಥ ವೀಡಿಯೋಸ್ ಇವೆಲ್ಲನೂ ಇವಾಗ ಶೇರ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಒಂದಷ್ಟು ಮೆಮೊರೀಸ್ ಅಂತ ಇಟ್ಟಿದ್ದೆ ವಿಡಿಯೋಸು ಎಲ್ಲ ಒಂದು ಸ್ವಲ್ಪ. ಅಂದರೆ ಇವಾಗೆಲ್ಲ ನಾನು ಅವಾಗ ಯೂಟ್ಯೂಬೆಲ್ಲ ಮಾಡ್ತಾಯಿರಲಿಲ್ಲ. ಸೊ ಅವಾಗೆಲ್ಲ ಯೂಟ್ಯೂಬ್ ಮಾಡಿದ್ದಿದ್ರೆ ಇನ್ನೂ ಚೆನ್ನಾಗಿ ನಾನು ಎಲ್ಲನೂ ಶೇರ್ ಮಾಡ್ಕೋಬೋದಾಗಿತ್ತು. ಬಟ್ ಆವಾಗ ಯೂಟ್ಯೂಬೆಲ್ಲ ಮಾಡ್ತಾಯಿರಲಿಲ್ಲಲ್ಲ. ಹಾಗೆ ಕೇಕ್ ಕಟ್ಟಿಂಗು ಅಷ್ಟೇ, ನಾನೊಂದು ವೀಡಿಯೋದಲ್ಲಿ ನಿಮ್ಗೆ ಶೇರ್ ಮಾಡಿದ್ದೆ. ಆ ಕೇಕ್ ಕಟ್ಟಿಂಗೆಲ್ಲ ಮಾಡ್ತಾನೆ ಇರಲಿಲ್ಲ. ಒಂದೊಂದು ಸಲ ಕೇಕ್ ಕಟ್ ಮಾಡೋಕ್ಕೂ ನಮ್ಗೆ ತುಂಬ ಕಷ್ಟ ಆಗೋದು ಒಂದೊಂದು ಸಲ. ಅದಕ್ಕೆ ಈ ಮನೆಗೆ ಬಂದ್ವಲ್ಲ, ಸ್ವಲ್ಪ ಇದೆಲ್ಲ ಉಳಿತಿತ್ತು ನಮಗೆ. ಅಂದರೆ ಮನೆ ಬಾಡಿಗೆ ಎಲ್ಲ ಸ್ವಲ್ಪ ರೆಂಟೆಲ್ಲ ಉಳಿತಿತ್ತಲ್ವ ಅಂತ ಹೇಳ್ಬಿಟ್ಟು ಆ ಇಯರು ಒಂದು ಸ್ವಲ್ಪ ಆ ವರ್ಷ ಒಂದು ಸ್ವಲ್ಪ ಬರ್ತ್ಡೇನೆಲ್ಲ ಚಿಕ್ಕದಾಗಿ ಒಂದು ಕೇಕ್ ತೊಗೊಂಬಂದು ಅಲ್ಲೇ ಮಕ್ಕಳ ಫ್ರೆಂಡ್ಸ್ ಎಲ್ಲ ಇದ್ದರು. ಸೊ ಅವ್ರನ್ನ ಕರೆದು ಒಂದು ಸ್ವಲ್ಪ ಸಿಂಪಲಾಗಿ ಬರ್ತ್ಡೇ ಎಲ್ಲನೂ ಮಾಡಿದ್ವಿ. ತುಂಬಾ ಖುಷಿಪಟ್ಟರು ಮಕ್ಕಳ ಟೈಮಲ್ಲಿ. ಯಾಕಂದರೆ ಈ ಥರ ಬರ್ತ್ಡೇ ಯಾವತ್ತೂ ಮಾಡಿರಲಿಲ್ಲ ನಾವು. ಅದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಆವಾಗ. ಹೇಳಿದ್ನಲ್ಲ ಫ್ರೆಂಡ್ಸ್, ನನಗೆ ಅಷ್ಟು ನಮಗೆ ಹೆಂಗಿತ್ತು ಅಂತಂದರೆ ಹೇಳೋಕ್ಕೆ ಆಗೋದಿಲ್ಲ. ಕೇಕ್ ಕೂಡ ತೊಗೊಂಬರೋಕ್ಕಾಗ್ತಿರ್ಲಿಲ್ಲ ಬರ್ತ್ಡೇಗಳಿಗೆ, ಆ ಥರ ಎಲ್ಲ ಇದ್ವಿ. ಆಮೇಲೆ ಈ ಮನೆಗೆ ಬಂದಮೇಲೆ ಅಂದರೆ ನಾವೇನು ಹಳೆ ಮನೇಲಿದ್ವಲ್ಲ, ಅಲ್ಲಿಗೆ ಬಂದಮೇಲೆ ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು. ಆಮೇಲೆ ಏನಾಗ್ತಿತ್ತು ಅಂದರೆ ಇವಾಗ ನೋಡ್ತಾ ಇರ್ಬೋದಲ್ಲ, ಇಷ್ಟೇ ಮನೆ ಇರೋದು. ಇವಾಗ ಮನೆ ಎಷ್ಟು ದೊಡ್ಡದಾಗಿ ಕಾಣುತ್ತಲ್ವ, ಆವಾಗ ಇಷ್ಟೇ ಇದ್ದಿದ್ದು ಮನೆ. ಯಾಕಂದರೆ ಗೋಡೆಗಳು ದೊಡ್ಡದಾಗಿತ್ತು ಆಗಿನ ಕಾಲದಲ್ಲೆಲ್ಲ ಮನೆ ಕಟ್ಟಿದ್ರಲ್ಲ ಆ ಥರ. ಸೊ ನೋಡಿ ಯಾವ ಥರ ಇತ್ತು ಅಂತ. ಇದೊಂದು ನಾವು ಏನು ಮಾಡಿದ್ವಿ ಅಂದರೆ ಇದಾದಮೇಲೆ ಈ ಮನೆಯೂ ಖಾಲಿ ಮಾಡಿದ್ವಿ. ಸೊ ಈ ಮನೆ ಖಾಲಿ ಮಾಡಿಬಿಟ್ಟು ನಾವು ಇನ್ನೊಂದು ಮನೆಗೆ ಹೋದ್ವಿ. ಯಾಕೆ ಈ ಮನೆ ಖಾಲಿ ಮಾಡಿದ್ದು ಅಂದರೆ ಒಂದು ನೀರಿಗೆ ಪ್ರಾಬ್ಲಮ್ ಇತ್ತು. ಹಾಗೆಯೇ ತುಂಬ ಅಂದರೆ ಈ ಮನೆಯಲ್ಲಿ ಹಳೆ ಸೀಟುಗಳಲ್ವ, ಸೊ ಹಳೆ ಸೀಟುಗಳಿದ್ದಿದ್ದರಿಂದ ತುಂಬ ಕಷ್ಟ ಆಗ್ತಾಯಿತ್ತು, ಇರೋಕ್ಕೆ ಆಗ್ತಾಯಿರಲಿಲ್ಲ ಮನೆಯಲ್ಲಿ. ಮತ್ತು ಮಳೆ ಎಲ್ಲ ಬಂದರೆ ಸೋರ್ತಾಯಿತ್ತು. ಹಾಗಾಗಿ ನಾವೇನು ಮಾಡಿದ್ವಿ, ಸರಿ ಮನೆ ಶಿಫ್ಟ್ ಮಾಡೋಣ ಅಂಥೇಳಿ ಆಮೇಲೆ ಮನೆ ಶಿಫ್ಟ್ ಮಾಡಿದ್ದು. ನೋಡಿ ಈ ಥರ ಇತ್ತು. ಈ ರಂಗೋಲಿ ಎಲ್ಲ ನಾನೇ ಹಾಕ್ತಿದ್ದಿದ್ದು ಆವಾಗ. ಸೊ ಮನೆ ಒಳಗಡೆ ಇಷ್ಟೇ ಜಾಗ ಇದ್ದಿದ್ದು. ಇಷ್ಟೇ ಜಾಗದಲ್ಲೇ ನಾವು 1 ವರ್ಷ ವಾಸ ಮಾಡಿದ್ವಿ. ಸೊ ಈ ಟೇಬಲ್ ಕೂಡ ನಮ್ಮದೇ. ಆವಾಗೆ ಇಲ್ಲೇ ಬಿಟ್ಬಿಟ್ಟಿದ್ವಿ. ಮತ್ತು ಆ ಟೇಬಲ್ ಸಿಗಲೇ ಇಲ್ಲ ನಮಗೆ, ಅಷ್ಟೇ ಹೋಯ್ತದು. ನಾವಿಲ್ಲಿಂದ ಹೋದ್ಮೇಲೆ ಮನೆ ಬಾಡಿಗೆ ಕೊಟ್ಟಿದ್ವಿ 2000 ರುಪೀಸ್ಗೆ. ಸೊ ಮನೆ ಖಾಲಿ ಇತ್ತಲ್ಲ ಅಂತ ಹೇಳ್ಬಿಟ್ಟು 2000 ರುಪೀಸ್. ಈ ಒಂದು ಏನು ಹೇಳ್ತಾರೆ, ಕಪ್ಪುದು ಕಲ್ಲಿದೆ ಅಲ್ಲ, ಸಜ್ಜೆ ಕಲ್ಲು ಅಂತಾರಲ್ಲ, ಆ ಸಜ್ಜೆ ಕಲ್ಲನ್ನೇ ಇವಾಗ ನಮ್ಮ ಮನೇಲಿರೋ ಕಿಚನ್ಗೆ ಹಾಕ್ಕೊಂಡಿರೋವಂಥದ್ದು. ಸೊ 2 ಸ್ಟೆಪ್ ಇದೆ ಅಲ್ವಾ, ಅದೇ ಸಜ್ಜೆ ಕಲ್ಲನ್ನೇ ಹಾಕ್ಕೊಂಡಿರೋದು. ಅಂದರೆ ಇದು ಬಾಡಿಗೆ ಬಿಟ್ಟಿದ್ವಿ ಮನೇನ, ಅವರು ಯೂಸ್ ಮಾಡ್ತಾಯಿದ್ರು ಒಂದು ಸ್ವಲ್ಪ ದಿನ. ಆಮೇಲೆ ಮನೆ ಬೀಳಿಸ್ಬೇಕು ಅಂತ ಪ್ಲ್ಯಾನ್ ಆದಾಗ ಆವಾಗ ಮನೆ ಖಾಲಿ ಮಾಡೋಕ್ಕೆ ಹೇಳಿದ್ವಿ ಅವ್ರಿಗೆ. ಆವಾಗ ತೆಗೆದಂಥ ಒಂದಷ್ಟು ವೀಡಿಯೋಸು ಇದೇ ಹಳೆ ಮನೆಯಲ್ಲೇ ನಾವು 1 ವರ್ಷ ವಾಸ ಮಾಡಿದ್ವಲ್ಲ, ಹಿಂಗೆ ಇತ್ತು ಮನೆ. ಆವಾಗ ನಾವು
ಮಾಡಿದ ಪೇಂಟಿಂಗ್ದೆ ಇದೆಲ್ಲನೂ. ಆಮೇಲೆ ತುಂಬ ಕಷ್ಟ ಆಗಿ ನಾವು ಮನೆ ಖಾಲಿ ಮಾಡಬೇಕಾಗಿತ್ತು. ಯಾವ ರೇಂಜಿಗೆ ಕಷ್ಟ ಆಗಿತ್ತು ಅಂತಂದರೆ ನೀರಿಗೆ ತುಂಬ ಪ್ರಾಬ್ಲಮ್ ಆಗಿಬಿಡೋದು. ದಿನ ಸಂಜೆ ಆಫೀಸಿಂದ ಮುಗಿಸ್ಕೊಂಡು ಮನೆಗೆ ಬಂದು ನೀರೆಲ್ಲ ತೊಗೊಂಡು ಅಂದರೆ ನೀರು ತುಂಬಿಸ್ಬೇಕಾಗಿತ್ತು. ಮತ್ತು ಇಲ್ಲಿ ಸ್ನಾನ ಮಾಡೋದಕ್ಕೂ ಕೂಡ ಕಷ್ಟ. ಏಕೆಂದರೆ ಇಲ್ಲಿ ನೋಡಿ, ಈ ಕಡೆ ಇನ್ನೊಂದು ರೂಮ್ ಇತ್ತಲ್ವ, ಇನ್ನೊಂದು ರೂಮನ್ನೇ ನಾವು ಏನಂದರೆ ಸ್ನಾನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಕಟ್ಕೊಂಡಿದ್ವಿ, ಬಚ್ಚಲ ಮನೆ ಥರ ಕಟ್ಟಿದ್ವಿ. ಅಂದರೆ ಅದರಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅದರಲ್ಲೇ ನೀರೆಲ್ಲ ತುಂಬಿಸಿಟ್ಕೊಳ್ಳೋದು, ಹಳೆ ಹಂಡೆಗಳು ಅದು ಇದರಲ್ಲೆಲ್ಲ ನೀರು ತುಂಬಿಸಿಟ್ಕೊಳ್ಳೋದು. ಇವಾಗ ಏನು ನಮ್ಮ ಮನೆಯಲ್ಲಿ ಕಂಚಿಂದು ಹಂಡೆಗಳು ಎಲ್ಲ ಇತ್ತಲ್ವ, ಆವಾಗ ಅದರಲ್ಲೆಲ್ಲ ನೀರು ತುಂಬಿಸಿ ಇಡ್ತಾಯಿದ್ವಿ. ಈ ಮನೆಯಲ್ಲಿ ನೋಡಿ ಈ ಥರ ಇಷ್ಟರಲ್ಲೇ ವಾಸ ಮಾಡ್ತಾಯಿದ್ವಿ ಅವಾಗ. ಸೊ ಇದೇ ರೋಡ್. ಇವಾಗ ಮನೆ ಮುಂದ್ಗಡೆ ಎಲ್ಲ ರೋಡ್ ಆಗಿಬಿಟ್ಟಿದೆ ಅಲ್ವಾ, ಆವಾಗ ಈ ಥರ ಇತ್ತು. ನಾವು ಈ ಮನೇಲಿ ಅವಾಗ ಇದ್ವಿ ನೋಡಿ, ಇಷ್ಟೇ ಇದ್ದಿದ್ದು. ಒಂದೇ ಹಾಸಿಗೆ ಹಾಕ್ಬಿಟ್ರೆ ಮುಗೀತು, ಇನ್ನೇನು ಇಡೋಕ್ಕೂ ಅಲ್ಲಿ ಜಾಗ ಇರ್ತಿರ್ಲಿಲ್ಲ, ಆ ಥರ ಇತ್ತು. ಫ್ಯಾನ್ ಕೂಡ ಅಷ್ಟೇ, ಫ್ಯಾನ್ ಬಿಟ್ಟಿದ್ವಿ ಇಲ್ಲೇನೇ, ಫ್ಯಾನ್ ಏನು ತೆಗ್ದಿರಲಿಲ್ಲ. ಮತ್ತು ಇಲ್ಲಿ ಕಿಟಕಿ ಇರಲಿಲ್ಲ, ಕಿಟಕಿ ಕೂಡ ಮಾಡಿಸ್ಕೊಂಡಿದ್ವಿ ಅವಾಗ. ಏನೂ ವೆಂಟಿಲೇಷನ್ ಇರೋಲ್ಲ ಅಂತ ಹೇಳ್ಬಿಟ್ಟು ಕಿಟಕಿ ಒಂದು ಮಾಡಿಸ್ಕೊಂಡಿದ್ವಿ. ಹಾಗೆ ಗ್ಯಾಸ್ ಇಡಬೇಕು ಅಂದ್ಬಿಟ್ಟು ಒಂದು ಕಲ್ಲು ಥರ ಹಾಕಿಸ್ಕೊಂಡಿದ್ದೆ ಅಷ್ಟೇ. ಏನಂದರೆ ಏನೂ ಇರಲಿಲ್ಲ. ಒಲೆ ಇತ್ತು ಈ ಮನೇಲಿ ಫಸ್ಟು. ಒಲೆಯಲ್ಲಿ ಮತ್ತು ಒಲೆಯಲ್ಲಿ ಮಾಡೋಕ್ಕಾಗಲ್ಲ ಅಂಥೇಳಿ ಒಂದು ಕಲ್ಲೊಂದು ಹಾಕಿಸ್ಕೊಂಡಿದ್ದೆ ಮನೆಗೆ ಬರೋಕ್ಕಿಂತ ಮುಂಚೆ. ಈ ಮನೇನ ರೆಡಿ ಮಾಡ್ಕೊಂಬರೋಕ್ಕೆ ನಮಗೆ 10,000 ಏನೋ ಖರ್ಚಾಯಿತು. ಮನೆ ಸುಣ್ಣ ಎಲ್ಲ ಓಡಿಸಿ, ಮತ್ತು ಸೀಟ್ಗಳೆಲ್ಲ ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ತುಂಬ ಹಳೆಯ ಸೀಟುಗಳು, ಒಂದು 20-25 ವರ್ಷ ಆಗಿರ್ಬೋದು ಮನೆ ಕಟ್ಟಿ. ಬಟ್ ಸ್ಟ್ರಾಂಗಾಗಿತ್ತು. ಏನಂದರೆ ಅದು ಒಂಥರ ಈ ಬೇಸಿಗೆಗಾಲದಲ್ಲಿ ಇರೋಕ್ಕೆ ಆಗ್ತಾಯಿರಲಿಲ್ಲ ಮನೇಲಿ, ಆ ಥರ ಆಗಿಬಿಟ್ಟಿತ್ತು. ಆಮೇಲೆ ಸರಿ ಆಯಿತು. ಈಗ ಸ್ವಲ್ಪ ನಾವು ಆವಾಗ ಈ ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ಬಾಡಿಗೆ ಎಲ್ಲ ಅಮೌಂಟೆಲ್ಲ ಉಳಿತಿತ್ತಲ್ವ, ಅದಕ್ಕೆ ಏನು ಮಾಡ್ತಿದ್ವಿ, ಆ ಅಮೌಂಟನ್ನೆಲ್ಲ ಒಂದು ಸ್ವಲ್ಪ ಸೇವಿಂಗ್ಸ್ ಥರ ಇಟ್ಕೊಂಡು, ಸರಿ ಇವಾಗ ಇದು ಟೈಮು ನಾವು ಮನೆ ಖಾಲಿ ಮಾಡೋಣ ಅಂತ ಅಂದ್ಕೊಂಡು ಇನ್ನೊಂದು ಬಾಡಿಗೆ ಮನೆಗೆ ಶಿಫ್ಟ್ ಆದ್ವಿ. ಸೊ ನೋಡ್ತಾ ಇದ್ರಲ್ಲ, ಈ ಥರ ಇತ್ತು ಮನೆ ಅವಾಗ. ಈಗೆಲ್ಲ ನಾನು ವಿಡಿಯೋದಲ್ಲಿ ನೋಡ್ತಾ ಇದ್ದರೆ ನನಗೆ ಹೇಗಪ್ಪ ಇದ್ವಿ ನಾವು ಅಂತ ಅನ್ನಿಸ್ತಾ ಇದೆ ನಿಜವಾಗ್ಲೂ ಅವಾಗ. ಮತ್ತು ಅದಾದಮೇಲೆ ಈ ಮನೆಗೆ ಬಂದಿದ್ದು ನಾವು. ಈ ಮನೆಗೆ ಬಂದಿರೋದು ನೀವು ನೋಡಿದ್ದೀರಾ. ಈ ಮನೆಗೆ ಬಂದಮೇಲೆ ಹೇಗೆಲ್ಲ ಚೇಂಜಸ್ ಆಯಿತು ಲೈಫಲ್ಲಿ ಅಂತೇಳಿ. ಈ ಮನೆಗೆ ಬಂದಮೇಲೆ ಯೂಟ್ಯೂಬೆಲ್ಲ ಸ್ಟಾರ್ಟ್ ಮಾಡಿದ್ದು. ಈ ಮನೆಗೆ ಬಂದಾಗ ಹಾಲು ಉಕ್ಸ್ದಂಥ ಒಂದಷ್ಟು ಫೋಟೋಸ್ ಇವೆಲ್ಲನೂ. ಈ ಮನೇನೂ ಅಷ್ಟೇ, ಒಂದು ಸಿಂಗಲ್ ಬೆಡ್ರೂಮು ಇಲ್ಲ, ಒಂದು ಹಾಲು ಕಿಚನ್ ಅಷ್ಟೇ ಇದ್ದಿದ್ದು. ಮೇಲ್ಗಡೆ ಪೆಂಟ್ ಹೌಸ್ ಥರ ಇತ್ತು. ಹೊಸದಾಗಿ ಗೃಹ ಪ್ರವೇಶ ಮಾಡಿದರು. ಗೃಹ ಪ್ರವೇಶ ಮಾಡಿದ್ದು ಒಂದು ವಾರಕ್ಕೆಲ್ಲ ನಾವು ಶಿಫ್ಟ್ ಆಗಿಬಿಟ್ವಿ ಈ ಮನೇನ. ನಮಗೆ ಆ್ಯಕ್ಚುಲಿ ಆವಾಗ ಕೂಡ ಮನೆ ಖಾಲಿ ಮಾಡೋ ಪ್ಲ್ಯಾನ್ ಇರಲಿಲ್ಲ. ನಾವು ಹೀಗೆ ಆಫೀಸಿಂದ ಬರಬೇಕಾದ್ರೆ ಇದು ನೋಡ್ತಾ ಇದ್ವಿ ಮನೇನ. ಹಾಗಾಗಿ ಗೃಹ ಪ್ರವೇಶ ಆದಾಗ ಹೋಗಿ ಓನರ್ನ ಕೇಳಿದ್ದಕ್ಕೆ ಅವರು ಕೊಡ್ತೀವಿ ಅಂತಂದರು. ಸೊ ಹಾಗಾಗಿ ನಾವು ಹೇಗೂ ನೀರಿಗೆಲ್ಲ ಪ್ರಾಬ್ಲಮ್ ಇದೆಯಲ್ಲ ಅಂತೆಲ್ಲ ನಾವು ಸರಿ ಆಯಿತು ಅಂತ ಡಿಸೈಡ್ ಮಾಡಿ ಮನೆ ಕೂಡ ನಾವು ಶಿಫ್ಟ್ ಮಾಡಿದ್ವಿ. ಆಗ ಮೇಲ್ಗಡೆ ಈ ಥರ ಎಲ್ಲ ಚೆನ್ನಾಗಿತ್ತು. ಆವಾಗ ನಾನು ಇಷ್ಟೇ ಪೂಜೆ ಮಾಡ್ತಾಯಿದ್ದಿದ್ದು ನೋಡಿ, ಇಷ್ಟೇ ಇಟ್ಕೊಂಡು ದೇವ್ರ ಮನೇನ 2 ಕಂಬದ ದೀಪ ಹಚ್ತಾಯಿದ್ದೆ ಅಷ್ಟೇನೆ. ನಾವು ಮನೆಗೆ ಹೋದಷ್ಟರಲ್ಲೇ ದೀಪಾವಳಿ ಕೂಡ ಬಂದಿತ್ತು. ಹಾಗಾಗಿ ಒಂದು ದೀಪಾವಳಿ ಕೂಡ ಮೇಲ್ಗಡೆ ಇತ್ತು, ಅಲ್ಲೇ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಸೊ ಅವಾಗೆಲ್ಲ ಈ ಥರ ಇತ್ತು ನನ್ನ ಲೈಫು. ಯಾಕೆ ಈ ವಿಡಿಯೋ ನಾನು ಶೇರ್ ಮಾಡ್ತಾಯಿದ್ದೀನಿ ಅಂದರೆ, ತುಂಬ ಜನಕ್ಕೆ ಈಗ ಹೊಸದಾಗಿ ಬಂದಿರೋರಿಗೆಲ್ಲನೂ ಗೊತ್ತಿಲ್ಲ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ಇದೆಲ್ಲ ಒಂದು ಸ್ವಲ್ಪ ಹಳೆ ಮೆಮೊರೀಸು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಒಂದು ಇನ್ಸ್ಪಿರೇಷನ್ ಆಗ್ಬೋದು ಅಥವಾ ಒಂದು ಮೋಟಿವೇಶನ್ ಆಗ್ಬೋದು ಅನ್ನೋ ಕಾರಣಕ್ಕೆ. ಸೊ ಅದಾದಮೇಲೆ ನೋಡಿ, ಈ ಥರ ಸಿಂಪಲ್ ಪೂಜೆ, ಡೈಲಿ ಪೂಜೆ ಅಂದರೆ ಒಂದು ಕಾಮಾಕ್ಷಿ ದೀಪ ಹಚ್ತಾಯಿದ್ವಿ. ಹಾಗೆಯೇ 2 ಕಂಬದ ದೀಪ, ಊದುಬತ್ತಿ ಇಟ್ಕೊಳ್ಳೋಕೆ ಇಷ್ಟೇ ಜಾಗ ಇದ್ದಿದ್ದು ಅಲ್ಲಿ ಕೂಡ. ಸೊ ಇಷ್ಟರಲ್ಲೇ ಪೂಜೆ ಕೂಡ ಮಾಡ್ತಾಯಿದ್ವಿ. ಯಾಕೆ ಈ ಥರ ಎಲ್ಲ ಶೇರ್ ಮಾಡ್ತಾಯಿದ್ದೀನಿ ಅಂದರೆ, ತುಂಬ ಈಗೆಲ್ಲರೂ ಹೊಸದಾಗಿ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಅವ್ರಿಗೆಲ್ಲ ತುಂಬ ಜನಕ್ಕೆ ಗೊತ್ತೇ ಇಲ್ಲ ಏನು ನಡೀತಿದೆ ಏನು ಅಂತ. ಸೊ ಹಂಗಾಗಿ ಈ ಹಳೆ ವಿಡಿಯೋಸ್ ಎಲ್ಲನೂ ಹಾಗೆ ಮೆಮೊರೀಸ್ ಅಂತ ಇಟ್ಕೊಂಡಿದ್ದೆ ನಾನು. ನಿಮ್ಮ ಜೊತೆ ಕೂಡ ಶೇರ್ ಮಾಡಿ ನನ್ನ ಮೆಮೊರೀಸ್ ಕೂಡ ರೀಕಲೆಕ್ಟ್ ಮಾಡ್ಕೊಳ್ಳೋಣ. ಯಾಕಂದರೆ ಟೈಮ್ ಅನ್ನೋದು ಯಾವಾಗೂ ಒಂದೇ ಥರ ಇರಲ್ವಲ್ಲ, ಎಲ್ಲರಿಗೂ ಒಂದು ಒಳ್ಳೆ ಟೈಮ್ ಅಂತ ಬಂದೇ ಬರುತ್ತೆ. ಆ ಟೈಮ್ಗೋಸ್ಕರ ನಾವು ವೆಯ್ಟ್ ಮಾಡಬೇಕು.
ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ತುಂಬ ಜನ ಕಷ್ಟಪಡ್ತಾ ಇರ್ತೀವಿ. ಎಲ್ಲರಿಗೂ ಏನಂತಂದರೆ ನಾವು ಯಾವಾಗೂ ಕಷ್ಟನೇ ಪಡ್ತಾ ಇರ್ತೀವಿ, ಜೀವನ ಪೂರ್ತಿ ಕಷ್ಟನೇ ಪಡಬೇಕು, ಯಾವಾಗ ನಮಗೂ ಒಳ್ಳೆ ಟೈಮ್ ಬರುತ್ತೆ ಅಂತೆಲ್ಲನೂ ನಾವು ಥಿಂಕ್ ಮಾಡ್ತಾಯಿದ್ವಿ. ಪ್ರತಿಯೊಂದು ದಿನವೂ ಇದನ್ನೇ ಯೋಚನೆ ಮಾಡ್ತಾಯಿದ್ವಿ, ಯಾಕಪ್ಪ ಇಷ್ಟೆಲ್ಲ ಕಷ್ಟಪಡ್ಬೇಕು ನಾವು, ಇನ್ನೂ ಎಷ್ಟು ದಿನ ನಾವು ಇದೇ ಥರ ಕಷ್ಟಪಡಬೇಕು. ನಾವಂತೂ ಅಲ್ಲಿ ಹಳೆ ಮನೇಲಿ ಇದ್ದಾಗಂತೂ ಡೈಲಿ ನಾನು ಅದೇ ಕೇಳ್ಕೊಳ್ತಾ ಇದ್ದೆ. ಆ ಮನೇಲಿ ಇರಬೇಕಾದ್ರೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತಂದರೆ, ನಾನು ಅಂತ ಹೇಳ್ಕೊಳ್ಳಲ್ಲ, 4 ಜನನೂ, ನಾನು, ನಮ್ಮ ಹಸ್ಬೆಂಡು, ನಮ್ಮ ಮಕ್ಕಳು 4 ಜನನೂ ತುಂಬಾ ಕಷ್ಟಪಟ್ಟಿದ್ದೀವಿ. ಬೆಳಗ್ಗೆ ಎದ್ದೇಳಬೇಕಿತ್ತು. ಸೊ ಬೆಳಗ್ಗೆ ಎದ್ದು ಆವಾಗೂ ಆಫೀಸ್ಗೆ ಹೋಗ್ತಾಯಿದ್ದೆ ನಾನು. ಆವಾಗ ಆಫೀಸ್ಗೆ ಹೋಗಬೇಕಾಗಿತ್ತು. ಅದಕ್ಕೆಲ್ಲ ಮುಂಚೆ ನೀರು ತುಂಬಿಸ್ಕೊಳ್ಳೋದು, ಬಟ್ಟೆ ಒಗೆಯೋದು, ಎಲ್ಲನೂ ಪ್ರತಿಯೊಂದನ್ನು ಮಾಡ್ಕೋಬೇಕಾಗಿತ್ತು. ಮತ್ತು ಅರ್ಜೆಂಟಾಗಿ ಬೇಗ ಆಫೀಸ್ಗೆ ಹೋಗೋದು ಬರೋದು. ಇವಾಗಲೂ ಆಫೀಸ್ಗೆ ಹೋಗ್ತಾಯಿದ್ದೀನಿ. ಬಟ್ ಇವಾಗ ನನಗೆ ವಾಷಿಂಗ್ ಮಿಷಿನ್ ಇದೆ, ಮತ್ತು ನೀರು ಇದೆ, ಎಲ್ಲನೂ ಇದೆ. ಬಟ್ ಆವಾಗೇನೂ ಇರಲಿಲ್ಲ ಅಂತ ಹೇಳೋದಕ್ಕೆ ಹೊರಟಿದ್ದು ನಾನು. ಸೊ ಇದೇ ಫಸ್ಟ್ ವೀಡಿಯೋ, ಇವಾಗೇನು ನೋಡ್ತಾ ಇದ್ದೀರಲ್ಲ, ಇದೇ ಫಸ್ಟ್ ವೀಡಿಯೋ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದು. ಆವಾಗಲೆಲ್ಲ ನಂಗೆ ಯೂಟ್ಯೂಬ್ ಅಂದರೆ ಏನೂ ಗೊತ್ತಿರಲಿಲ್ಲ. ಆ ಟೈಮಲ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದಷ್ಟು ಮಾಡಿದಾಗ ಇದೊಂದು ಫಸ್ಟ್ ವೀಡಿಯೋ ಶೇರ್ ಮಾಡಿದ್ದು ಇದೇನೇ, ಬಟ್ಟೆ ಒಗೆಯೋದು. ಅದಾದಮೇಲೆ ಉಪ್ಪಿನ ದೀಪನ ಸ್ಟಾರ್ಟ್ ಮಾಡಿದ್ದು ನಾನು. ಮೊದಲನೇ ಆಷಾಢ ಶುಕ್ರವಾರ ಸ್ಟಾರ್ಟ್ ಮಾಡಿದೆ. ಸೊ ಫಸ್ಟು ಆಷಾಢ ಶುಕ್ರವಾರ ಉಪ್ಪಿನ ದೀಪ ಹಚ್ಚಿದ್ದು ಇದೇನೆ. ಸೊ ಇದೇ ಥರನೇ ಹಚ್ಚಿಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಆಯಿತು ನನ್ನ ಲೈಫ್ ಜರ್ನಿ. ಇದಕ್ಕೆ ಮುಂಚೆ ಏನೆಲ್ಲ ಕಷ್ಟಗಳು ನೋಡಿದ್ರಲ್ಲ, ಸೊ ಆ ಕಷ್ಟಗಳನ್ನೆಲ್ಲನೂ ನಿವಾರಣೆ ಮಾಡಬೇಕು ಅಂತಲೇ ಏನೋ ಗೊತ್ತಿಲ್ಲ, ನನ್ನ ಲೈಫಲ್ಲಿ ಚೇಂಜಸ್ ಇರಬೇಕು ಅಂದರೆ ಯಾವುದೋ ಒಂದು ರೂಪದಲ್ಲಿ ಏನೋ ಒಂದು ಇದರಲ್ಲಿ ಲೈಫಲ್ಲಿ ಚೇಂಜಸ್ ಅಂತ ಬರುತ್ತೆ ನೋಡಿ, ಅದು ನನಗೆ ಈ ಒಂದು ದೀಪ ಅಂತಲೇ ಹೇಳ್ಬೋದು. ಸೊ ಇದು ಹಚ್ಚಿದ್ವಿ. ನಾನು ಹೇಳ್ತೀನಲ್ಲ, ಉಪ್ಪು ದೀಪ ಹಚ್ಚೋದಕ್ಕಿಂತ ಮುಂಚೆನೂ ಅಂದರೆ ನಾಳೆ ಉಪ್ಪು ದೀಪ ಹಚ್ಚಬೇಕು ಅಂತ ನಾನೇನು ಅಂದ್ಕೊಂಡಿದ್ದೆ. ಇವತ್ತು ಕೂಡ ನಮ್ಮ ಹತ್ರ ಅಮೌಂಟೇ ಇಲ್ಲ, ಒಂದು 200 ರುಪೀಸ್ ಏನೋ ಇತ್ತು ಅಷ್ಟೇ. ಅದರಲ್ಲೇ ಹೋಗ್ಬಿಟ್ಟು ಇದು ದೀಪನ ತಂದ್ವಿ, ಕುಬೇರ ದೀಪ ತೊಗೊಂಬಂದು ದೀಪನ ಹಚ್ಚಿತು. ಸೊ ಅದಾಗಿ ಒಂದು 5 ವೀಕ್ಸ್ 5 ವಾರ ಏನೋ ಹಚ್ಚಿದೆ ಅಷ್ಟೇ. ಸೊ 5 ವಾರ ಹಚ್ಚಿದ ಮೇಲೆ ನಮಗೆ ಇಲ್ಲಿ ನಾವೇನು ಹಳೆ ಮನೆ ಇತ್ತಲ್ಲ, ಹಳೆ ಮನೇನ ಬೀಳಿಸೋ ಅಂಥ ಒಂದು ಮುಹೂರ್ತ ಬಂದುಬಿಡ್ತು. ನಾವು ಅಂದ್ಕೊಂಡೇ ಇರಲಿಲ್ಲ ಹಳೆ ಮನೆ ಬೀಳಿಸ್ತೀವಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಅದರಿಂದ ನಮಗೆ ಬಾಡಿಗೆ ಕೂಡ ಬರ್ತಾಯಿತ್ತು. 2000 ರುಪೀಸ್ ಬಾಡಿಗೆ ಬಿಟ್ಟಿದ್ವಿ ಮನೇನ, ಖಾಲಿ ಇರೋದೇನಕ್ಕೆ ಅಂತೇಳಿ. ಯಾರೋ ಕೇಳಿದ್ರು, ಅವ್ರಿಗೂ ಕೊಟ್ಟಿದ್ವಿ. ಹಾಗಾಗಿ ಒಂದು 2000 ಬರುತ್ತಲ್ಲ ಅಂತೇಳಿ ಅದನ್ನು ಬಾಡಿಗೆಗೆ ಬಿಟ್ಟು ಇದ್ವಿ. ಬಟ್ ಗೊತ್ತೇ ಇಲ್ಲ ನಮಗೆ ಈ ಥರ ಮನೆಯೆಲ್ಲ ಬೀಳಿಸ್ತೀವಿ ಅಂತೆಲ್ಲ ಹೇಳಿಬಿಟ್ಟು. ಒಂದು ಪ್ಲ್ಯಾನ್ ಕೂಡ ಇರಲಿಲ್ಲ. ನಾನು ಉಪ್ಪು ದೀಪ ಏನು ಫಸ್ಟ್ ವಾರ ಹಚ್ಚಿದೆ, ನಾನು 5th ವಾರ ಅಷ್ಟೊತ್ತಿಗೆ, ಇದು 5th ಅಲ್ಲ 4th ವಾರ ಇದು. ಸೊ 4ನೇ ವಾರ ಅಷ್ಟೊತ್ತಿಗೆ ಮನೆ ಬೀಳಿಸ್ಬೇಕು ಅಂತ ಅದೇನೋ ಸಂಕಲ್ಪ ಆಯಿತು. ಅದಾದಮೇಲೆ ನಾವು ಮನೆ ಬೀಳ್ಸೋದಕ್ಕಿಂತ ಮುಂಚೆ ಕೂಡ ಪೂಜೆ ಮಾಡಬೇಕು. ಸೊ ನಮ್ಮ ಮನೆ ಪೂಜಾರಿ ಅವ್ರು ಏನು ಹೇಳಿದ್ರು, ಅದಕ್ಕೂ ಮುಹೂರ್ತ ಬರ್ಕೊಟ್ಟಿದ್ರು ನಮಗೆ, ಮನೆ ಬೀಳ್ಸೋದಕ್ಕೆ ಒಂದು ಮುಹೂರ್ತ ಅಂತ ಹೇಳ್ಬಿಟ್ಟು. ಸೊ ಅದೇ ಮುಹೂರ್ತದಲ್ಲಿ ಹೋಗ್ಬಿಟ್ಟು ನಾವು ಶಾಸ್ತ್ರ ಪ್ರಕಾರನೇ ಯಾವ ಥರ ನಾವು ಮನೇನ ಬೀಳಿಸ್ಬೇಕು ಅಂತ ಅವ್ರು ಹೇಳಿಕೊಟ್ರು, ಅದೇ ಥರನೇ ಬೀಳಿಸಿದ್ವಿ. ಹೋಗ್ಬಿಟ್ಟು ಅಲ್ಲಿ ದೀಪ ಎಲ್ಲ ಹಚ್ಚಿ, ಅಂದರೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ದೀಪ ಎಲ್ಲ ಹಚ್ಚಿ, ಹಾಗೆ ಶಂಕೆ ಮತ್ತು ಗಡಾರಿ ಎಲ್ಲ ಬರುತ್ತಲ್ಲ, ಅದನ್ನು ತೊಗೊಂಡೋಗಿದ್ವಿ. ಅದಕ್ಕೂ ಪೂಜೆ ಮಾಡಿದ್ವಿ. ಯಾಕಂದರೆ ಅದರಿಂದನೇ ಬೀಳಿಸೋದು ಅಲ್ವಾ. ಹಾಗಾಗಿ ಅಂದರೆ ಇದು ಬಂದುಬಿಟ್ಟು ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಈ ಜಾಗದಲ್ಲಿ ಇವಾಗ ಸಂಪಿದೆ ನಮ್ಮ ಮನೇಲಿ ಇವಾಗ. ಸೊ ಇದು ಬಂದುಬಿಟ್ಟು ನಾರ್ತ್ ಈಸ್ಟ್ ಕಾರ್ನರ್ ಅಂದರೆ ದೇವಮೂಲೆ ಇದು. ಸೊ ಈ ದೇವಮೂಲೆಯಲ್ಲೇ ನಾವು ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿಂದ ಮತ್ತು ಪೂಜೆ ಎಲ್ಲ ಆದಮೇಲೆ ಗಡಾರಿ ತೊಗೊಂಡು 3 ಏಟು ಹೊಡಿಬೇಕು ಮನೆಗೆ. ಸೊ 3 ಏಟು ಹೊಡೆದ್ಮೇಲೆ ಆಮೇಲೆ ನಾವು JCBಯಿಂದ ಬೀಳಿಸ್ಕೋಬೋದು ಅಂತ ಅವ್ರು ಹೇಳಿದರು. ಹಾಗಾಗಿ ಆವಾಗೂ ಕೂಡ ನನಗೆ ಆಶ್ಚರ್ಯನೇ, ಏನು ನಡೀತಾ ಇದೆ, ಯಾಕೆ ಈ ಥರ ಎಲ್ಲ, ಇವಾಗ ಏನಕ್ಕೆ ಮನೆ ಬೀಳಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಮನೆ ಬೀಳಿಸ್ತಾ ಇದ್ದೀವಿ ಓಕೆ, ಆದರೆ ಮನೆ ಕಟ್ಟೋ ಪ್ಲ್ಯಾನ್ ಇರಲಿಲ್ಲ. ಸರಿ ಹೆಂಗೋ ಮನೆ ಬೀಳಿಸ್ತಾ ಇದ್ದೀವಲ್ಲ, ಬೀಳ್ಸೋಣ ಬಿಡಿ ಅಂತ ಅಂದ್ಕೊಂಡು ಮಾಡ್ತಾಯಿದ್ದಿದ್ದು ಅಷ್ಟೇ. ಸೊ ಇದು ಬಂದುಬಿಟ್ಟು ಸಗಣಿಯಲ್ಲಿ ಗಣೇಶನ ಮಾಡಬೇಕು ಅಂತ ಹೇಳಿದರು. ಹಾಗಾಗಿ ಸಗಣಿಯಲ್ಲಿ ಗಣೇಶನ ಮಾಡಿ ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆನ ಮಾಡ್ತಾಯಿದ್ವಿ. ಸೊ ಎಲ್ಲನೂ ಹಸ್ಬೆಂಡು ಪೂಜೆ ಎಲ್ಲ ಮಾಡಿ ಅವರೇನೆ ಶಂಕೆ ಗಡಾರಿಯಿಂದ ಎಲ್ಲನೂ ಹೊಡೆದಿದ್ದು ಫಸ್ಟು. ಸೊ ಇಲ್ಲಿ ಒಂದಷ್ಟು ಗಿಡಗಳೆಲ್ಲನೂ ಬೆಳ್ಕೊಂಡಿತ್ತು. ಅವಾಗ ಹೇಗೋ ಎಲ್ಲ ಮನೆಯೆಲ್ಲ
ಬೀಳಿಸೋ ಅಂಥದ್ದು. ನನಗೆ ಆವಾಗೆಲ್ಲನೂ ಒಂಥರ ಆಶ್ಚರ್ಯನೇ. ಸೊ ಏನು ಇದ್ದಕ್ಕಿದ್ದಂಗೆ ಎಲ್ಲ ನಡೀತಾ ಇದೆ, ಏನಾಗ್ತಿದೆ ಅಂತ ಹೇಳ್ಬಿಟ್ಟು. ಸರಿ ಏನೋ ಆಗ್ತಿದೆ ಆಗಲಿ ಬಿಡು ಅಂದ್ಕೊಂಡು ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ಸರಿ ಆಯಿತು ಅಂತ ಹೇಳಿ ಅವತ್ತು ಹೋಗ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಕೆಲವೊಂದು ಸಲ ಈ ಥರನೂ ಆಗುತ್ತೆ ಅಲ್ವಾ, ನಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತೇ ಆಗೋದಿಲ್ಲ ನಮಗೆ. ಆದರೂ ಕೆಲವೊಂದು ಘಟನೆಗಳು ನಡೀತಾ ಇರುತ್ತೆ. ಸೊ ನೋಡಿ, ಅದು ಕಿಟಕಿ ಏನಿತ್ತಲ್ಲ ಅಡುಗೆ ಮನೆಯಲ್ಲೂ, ಆ ಅಡುಗೆ ಮನೆ ಕಿಟಕಿ ಅಷ್ಟೇ ಇದೆ, ಅದಕ್ಕೆ ಬಾಗಿಲು ಇರಲಿಲ್ಲ. ಅದಕ್ಕೊಂದು ಮೆಸ್ ಹಾಕಿದ್ದೆ ನಾನು ಆ ಟೈಮಲ್ಲಿ. ಸೊ ಫೈನಲಿ ಇವಾಗ ಮನೆ ಕೂಡ ಬೀಳಿಸ್ತಾ ಇದ್ದೀವಿ. ಇವಾಗ ಈ ಟೈಮಲ್ಲೆಲ್ಲ ನಾನು ಅವಾಗ ತಾನೇ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೆ. ಸ್ಟಾರ್ಟ್ ಮಾಡಿ ಒಂದು 3000 4000 ಸಬ್ಸ್ಕ್ರೈಬರ್ಸ್ ಏನೋ ಇದ್ರು ಆ ಟೈಮಲ್ಲಿ. ಆವಾಗ ತೆಗೆದಂಥ ವೀಡಿಯೋಸ್ ಇವೆಲ್ಲನೂ. ಸೊ ತುಂಬ ಹುಷಾರಾಗಿ ಬೀಳಿಸ್ಬೇಕಾಗಿತ್ತು ಮನೇನ. ಅಲ್ಲಿ ಗೋಡೆಗಳು ನೋಡ್ತಾ ಇರ್ಬೋದು ಎಷ್ಟು ದಪ್ಪ ದಪ್ಪ ಇದೆ. ಆಗಿನ ಕಾಲದಲ್ಲಿ ಕಟ್ಟಿದಂಥ ಗೋಡೆಗಳಿವು ದಪ್ಪ ದಪ್ಪ ಇದೆ. ಹಾಗೆಯೇ ಈ ಒಂದು ಮನೇನ ಬೀಳಿಸ್ಬೇಕಾದ್ರೆ ಹಿಂದ್ಗಡೆ 2 ಮನೆ ಇತ್ತಲ್ಲ, ಅದಕ್ಕೂ ಏನೂ ಎಫೆಕ್ಟ್ ಆಗಬಾರ್ದು, ಆ ರೀತಿ ತೆಗಿಬೇಕು. ಸೆಂಟ್ರಲ್ಲಿ ಸ್ವಲ್ಪನೇ ಗ್ಯಾಪ್ ಇತ್ತು. ಹಾಗಾಗಿ ಹಸ್ಬೆಂಡ್ ಬೆಳಗಿಂದ ಸಂಜೆವರೆಗೂ ಅಲ್ಲೇ ಇದ್ದು ಅದನ್ನು ನೋಡಿಕೊಂಡು ಹುಷಾರಾಗಿ ತೆಗೆದ್ರು. ಮತ್ತು ಏನಕ್ಕೆ ಮನೆ ಬೀಳಿಸ್ತಾ ಇದ್ದೀವಲ್ವ, ಇದು ಬಂದುಬಿಟ್ಟು ಲಾಕ್ಡೌನ್ ಆದಮೇಲೆ. ಅದು 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಲಾಕ್ಡೌನ್ ಆಗಿತ್ತು ನೋಡಿ ಫಸ್ಟ್ ಟೈಮು 2020ಯಲ್ಲಿ. ಆ ಟೈಮಲ್ಲಿ ಆವಾಗ ಸ್ಕೂಲೆಲ್ಲ ಇರಲಿಲ್ಲಲ್ಲ, ಹಸ್ಬೆಂಡ್ಗೆ ಸ್ಕೂಲು ಇರಲಿಲ್ಲ, ಕೆಲಸನೂ ಇರಲಿಲ್ಲ ನಮಗೆ. ನಾನೊಬ್ಬಳೇ, ನನಗೆ ಮಾತ್ರ ಲಾಕ್ಡೌನ್ ಮುಗಿದ್ಮೇಲೆ ಕೆಲಸ ಇದ್ದಿದ್ದು ಅಷ್ಟೇನೆ. ಸೊ ಮನೆಯೆಲ್ಲ ಬೀಳಿಸಿದ್ವಲ್ಲ ಅಂತ ಹೇಳಿ ಈಗ ನಾವು ನಮ್ಮ ಮನೆ ದೇವರಿಗೆ ಅಂದರೆ ಚಿಕ್ಕ ತಿರುಪತಿಗೆ ಹೋಗ್ತಾಯಿದ್ವಿ. ಅದರದ್ದು ಒಂದಷ್ಟು ವೀಡಿಯೋಸ್ ಇತ್ತು, ಅದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ. ಸೊ ಯಾವುದೋ ಒಂದು ಕೆಲಸ ಮಾಡಬೇಕು ಅಂದರೆ ನಾವು ಮನೆ ದೇವರಿಗೆ ಹೋಗಿ ಪೂಜೆ ಮಾಡ್ಕೊಂಬರ್ಬೇಕಲ್ವ. ಅದಕ್ಕೋಸ್ಕರ ನಾವು ಮನೆಯೆಲ್ಲ ಬೀಳಿಸಿದ್ದೀವಿ. ಇನ್ನೆಲ್ಲ ಒಳ್ಳೆಯ ಶುಭ ಕಾರ್ಯ ಆಗಲಿ, ಎಲ್ಲನೂ ಒಳ್ಳೆಯದಾಗಲಿ. ಇನ್ನು ಮುಂದಕ್ಕೆ ಏನಿದೆ ನಮಗೂ ಗೊತ್ತಿಲ್ಲ, ಏನಾಗುತ್ತೋ ಎಲ್ಲ ನಿನ್ನ ದಯೆಯಪ್ಪ ಅಂತ ಅಂದ್ಕೊಂಡು ನಾವು ಚಿಕ್ಕ ತಿರುಪತಿ ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದ್ವಿ ಆ ಟೈಮಲ್ಲಿ. ಆವಾಗ ಒಂದಷ್ಟು ವೀಡಿಯೋಸ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಈ ಕಾರ್ ಬಂದುಬಿಟ್ಟು ಇದು ಓಮಿನಿಯಲ್ಲಿ ಹೋಗ್ತಾ ಇರೋದು ನಾವು. ಇದು ಹಸ್ಬೆಂಡ್ ಅವ್ರ ಫ್ರೆಂಡದು ತೊಗೊಂಬಂದಿದ್ರು. ಅವತ್ತು ಶನಿವಾರ ಬೇರೆ ಆಗಿದ್ದರಿಂದ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಒಂಥರ ಕನ್ಫ್ಯೂಷನು ನನಗೂ ಹಸ್ಬೆಂಡ್ಗೂ ಆ ಟೈಮಲ್ಲಿ, ಏನಪ್ಪ ಇದು ಅಂತ ಹೇಳ್ಬಿಟ್ಟು. ಆದರೂ ಕೂಡ ಏನೋ ಹೇಳ್ತಾರಲ್ವ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ ಅನ್ನೋ ಥರ ಇದ್ವಿ ನಾವು. ಸೊ ಮನೆ ಬೀಳಿಸಿದ್ದು ಅಮ್ಮನ ಹತ್ರ ನಾವು ಹೇಳೇ ಇಲ್ಲ. ಸೊ ಏನೂ ನಾವು ಶೇರೇ ಮಾಡಿಲ್ಲ ಅಮ್ಮ ಹತ್ರ. ಈ ಥರ ಮನೆ ಬೀಳಿಸ್ತಾ ಇದ್ದೀವಿ. ಮತ್ತು ಗುದ್ಲಿ ಪೂಜೆ ಮಾಡೋ ದಿನವೂ ಅಷ್ಟೇ. ಗುದ್ಲಿ ಪೂಜೆ ಮಾಡೋದಂತೂ ನಿಜವಾಗ್ಲೂ ವಿಚಿತ್ರ ಅಂತಲೇ ಹೇಳ್ಬೋದು. ನನಗೆ ಇವಾಗಲೂ ನೆನೆಸ್ಕೊಂಡ್ರೆ ಅದು ಹೇಗಪ್ಪ ಸಾಧ್ಯ ಅಂತ ಅನ್ನಿಸ್ಬಿಡುತ್ತೆ ಇವಾಗ ಕೂಡ. ನಮ್ಮ ಹಸ್ಬೆಂಡ್ ಏನು ಮಾಡಿದ್ದಾರೆ, ಹೋಗ್ಬಿಟ್ಟು ಮನೆ ಬೀಳ್ಸೋದಕ್ಕೆ ಯಾವಾಗ ಚೆನ್ನಾಗಿದೆ ಅಂತ ಹೋಗಿ ಜಸ್ಟ್ ಕೇಳ್ಕೊಂಬಂದರು ಅಷ್ಟೇನೆ. ಆವಾಗ ಹೋಗಿ ಕೇಳ್ಕೊಂಬಂದಿದ್ದಾರೆ ಯಾವ ಥರ ಏನು ಅಂತ ಹೇಳ್ಬಿಟ್ಟು ಅಷ್ಟೇನೆ. ಅವ್ರೇನು ಮಾಡಿದ್ರು, ಗುದ್ಲಿ ಪೂಜೆಗೂ ಅವರು ಡೇಟ್ ಹಾಕಿ ಕೊಟ್ಬಿಟ್ಟಿದ್ದಾರೆ 500. ಅದು ನಮಗೆ ಗೊತ್ತಿಲ್ಲ ಗುದ್ಲಿ ಪೂಜೆದು ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು. ಏನೋ ಮನೆ ಬೀಳ್ಸಕ್ಕೆ ತಾನೇ ಬರ್ಕೊಟ್ಟಿದ್ದಾರೆ ಅಂತ ನಾವು ಸುಮ್ಮನೆ ಇದ್ವಿ. ಆಮೇಲೆ ನೋಡಿದ್ರೆ ಅದು ಹೇಗಾಯಿತು ಅಂತಂದರೆ, ನಾವಿಲ್ಲಿ ಟೆಂಪಲ್ಗೆಲ್ಲ ಹೋಗಿ ಬಂದ್ವಿ ಅಲ್ವಾ. ಸೊ ಟೆಂಪಲ್ಗೆಲ್ಲ ಹೋಗಿ ಬಂದು 1 ವಾರಕ್ಕೇ, ಅಂದರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ, ಹಿಂದಿನ ದಿನ 30ನೇ ತಾರೀಕು ನಮಗೆ ಗುದ್ಲಿ ಪೂಜೆಗೆ ಡೇಟ್ ಕೊಟ್ಟಿದ್ದರು. ಸೊ ನನಗೆ ಆವಾಗ ಕೂಡ ಗೊತ್ತಿರಲಿಲ್ಲ ಈ ಥರ ಹೋಗಿ ಗುದ್ಲಿ ಪೂಜೆ ಮಾಡಬೇಕು ಅಂತ. ಆಮೇಲೆ ಹಸ್ಬೆಂಡು ಗುರುವಾರ ಗುದ್ಲಿ ಪೂಜೆ ಇದ್ದಿದ್ದು. ಬುಧವಾರ ನನಗೆ ಹೇಳಿದ್ದ ಅವಾಗ, ನಾಳೆ ಪೂಜೆಗೆಲ್ಲ ರೆಡಿ ಮಾಡ್ಕೊ, ಗುದ್ಲಿ ಪೂಜೆ ಇದೆ ಅಂತ ಹೇಳ್ಬಿಟ್ಟು. ನಾನು ಕೇಳ್ತಾಯಿದ್ದೀನಿ, ಏನು ಮಾಡ್ತಾಯಿದ್ದೀರಾ ನೀವು, ಏನು ಮಾಡೋಕ್ಕೆ ಹೊರಟಿದ್ದೀರಾ, ಗೊತ್ತಿದೆಯಾ ನಿಮಗೆ ಅಂತ ಕೇಳಿದೆ. ಯಾಕೆ ಏನಾಯಿತು ಅಂತ. ಅಲ್ಲ, ನಮ್ಮ ಹತ್ರ ಇವಾಗ ದುಡ್ಡೇ ಇಲ್ಲ ಮನೆ ಕಟ್ಟೋದಕ್ಕೆ, ಎಲ್ಲಿಂದ ತಂದು ಕಟ್ತೀರಾ, ಮನೆ ಕಟ್ಟೋದಂದರೆ ಏನು ಸುಮ್ಮನೆ ಆಗುತ್ತಾ, ಹೇಗೆ ತೊಗೊಂಬಂದು ಕಟ್ಟೋದು, ಏನು ಮಾಡ್ತಾಯಿದ್ದೀರಾ, ಗುದ್ಲಿ ಪೂಜೆ ಮಾಡಿದ ತಕ್ಷಣ ಮನೆ ಅದಷ್ಟು ಅದೇ ಎತ್ತೋಗ್ಬಿಡುತ್ತಾ ಅಂತೆಲ್ಲ ನಾನು ರೇಗಿಸ್ತಿದ್ದೆ ಹಸ್ಬೆಂಡ್ಗೆ. ಗೊತ್ತಿಲ್ಲ ನನಗೂ ಏನು ನಡೀತಿದೆ ಅಂತ. ನೀನು ಮಾಡು, ನಾಳೆ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊ, ಹೋಗಿ ಪೂಜೆ ಮಾಡ್ಕೊಂಬರೋಣ, ಆಮೇಲೆ ನನಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ, ನೋಡೋಣ ಅಂತಲೇ ಅವರು ಅದೇ ಥರನೇ ಇದ್ದರು. ನಾನು ಸರಿ ನೋಡೋಣ ಏನಾಗುತ್ತೋ ಆಗಲಿ ಅಂದ್ಕೊಂಡು ಇದನ್ನು ಯಾವುದನ್ನು ಅಮ್ಮ ಹತ್ರ ಹೇಳಲೇ ಇಲ್ಲ ನಾನು. ನಾವು ಗುದ್ಲಿ ಪೂಜೆ ಎಲ್ಲ ಮಾಡಿ
ಫೌಂಡೇಶನ್ ಎಲ್ಲ ಹಾಕ್ತೀವಲ್ಲ, ಸೊ ಫೌಂಡೇಶನ್ ಹಾಕೋ ಟೈಮಲ್ಲಿ ಆವಾಗ ಅಮ್ಮನ ಒಂದು ವಾರ ಬಿಟ್ಟು ಆಮೇಲೆ ಅಮ್ಮನಿಗೆ ಹೇಳಿದ್ದು ನಾನು. ಸೊ ನೋಡಿ, ಭೂಮಿ ಪೂಜೆಗೆ ಬೇಕಾದಂಥ ವಸ್ತುಗಳನ್ನೆಲ್ಲನೂ ಬರ್ಕೊಂಡಿದ್ದೆ ನಾನು. ಅಂದರೆ ಅವರು ಪೂಜಾರಿಗಳು ಹೇಳಿದರು, ಇದೆಲ್ಲ ಬೇಕಮ್ಮ ಐಟಮ್ಸು ಅಂತ ಹೇಳ್ಬಿಟ್ಟು. ಸೊ ಅದನ್ನು ಇದು ಬುಧವಾರ ಇದೆಲ್ಲ ಐಟಮ್ಸ್ ಬೇಕು ತೊಗೊಂಬನ್ನಿ ಅಂತ ಹೇಳಿದ್ರು. ಆವಾಗ ನಾನೆಲ್ಲ ಬರ್ಕೊಂಡು ಆಮೇಲೆ ಹಸ್ಬೆಂಡೇ ಹೊಸಕೋಟೆಗೆ ಹೋಗಿ ಅವರೇ ತೊಗೊಂಬಂದರು ಎಲ್ಲ ಐಟಮ್ಸು. ನಾನು ಕೂಡ ಹೋಗಿಲ್ಲ, ಅವರೇ ಹೊಸಕೋಟೆಗೆ ಹೋಗಿ ಅಲ್ಲೊಂದಷ್ಟು ಐಟಮ್ಸ್ ಎಲ್ಲ ಪ್ರತಿಯೊಂದನ್ನು ತೊಗೊಂಡು ಬಂದರು. ನೆಕ್ಸ್ಟ್ ಡೇ ಮಾರ್ನಿಂಗ್ ಗುರುವಾರ ಬೆಳಗ್ಗೆನೇ ಪೂಜೆ ಇತ್ತು 5 ಗಂಟೆಗೆಲ್ಲನೂ. ಸೊ ನಾನು ಯಾಕೆ ಅಷ್ಟು ಬ್ರಾಹ್ಮಿ ಮುಹೂರ್ತಕ್ಕೆ ಪ್ರಾಶಸ್ತ್ಯ ಜಾಸ್ತಿ ಕೊಡ್ತೀನಿ ಅಂತಂದರೆ ಇದೇ ಕಾರಣಕ್ಕೆ. ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಏನೇ ಒಂದು ಕೆಲಸನ ಮಾಡಿದ್ರೆ ಅದು 100% ಸಕ್ಸಸ್ ಆಗುತ್ತೆ. ಯಾವುದೇ ಒಂದು ಪೂಜೆ ಮಾಡಿದ್ರೆ ಅದು 100% ಸಕ್ಸಸ್ ಆಗುತ್ತೆ ಅನ್ನೋ ಕಾರಣಕ್ಕೇ ಆ ಬ್ರಾಹ್ಮಿ ಮುಹೂರ್ತ ಪೂಜೆಗೆ ಅಷ್ಟೊಂದು ವಿಶೇಷತೆ ಇದೆ ಅಂತ ಹೇಳ್ಬೋದು. ನಾವು ನೋಡಿ, ಮನೆ ಬೀಳ್ಸೋಕ್ಕೆ ಹೋಗಿದ್ದು ಕೂಡ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ವಿ. ಸರಾಗವಾಗಿ ಮನೆಯೆಲ್ಲ ಬೀಳ್ಸಿದ್ವಿ, ಚೆನ್ನಾಗಾಯಿತು ಅದು ಕೂಡ. ಅದಾದಮೇಲೆ ನಾವೇನು ಪೂಜೆ ಮಾಡೋಕ್ಕೆ ಹೋದ್ವಿ, ಗುದ್ಲಿ ಪೂಜೆ, ಅದು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿದ್ವಿ. ನೀವು ನಂಬಿ ಬಿಟ್ಟರೆ ಬಿಡಿ, ಇದು ನಿಜ, ನಾನು ಹೇಳ್ತಾ ಇರೋದು ಫ್ಯಾಕ್ಟು. ಆವತ್ತು ಭೂಮಿ ಪೂಜೆ ಮಾಡೋ ದಿವಸ ಕೂಡ ನನ್ನ ಹತ್ರ ಆಗಲಿ ನಮ್ಮ ಹಸ್ಬೆಂಡ್ ಹತ್ರ ಆಗಲಿ ದುಡ್ಡಿಲ್ಲ. ಏನು ಅಂದರೆ ಒಂದು 5000 ರುಪೀಸ್ ಅವಾಗ ಸ್ಯಾಲ್ರಿ ಏನೋ ಬಂದಿತ್ತು, ಅದೊಂದು ಎಲ್ಲ ಹೋಗಿ ಒಂದು 5000 ರುಪೀಸ್ ಅಮೌಂಟ್ ಮಿಕ್ಕಿತ್ತು ಅಷ್ಟೇ. ಅದರಲ್ಲೇ ಇದನ್ನೆಲ್ಲ ತೊಗೊಂಡು ಬಂದು ಪೂಜೆನ ಮಾಡ್ತಾಯಿದ್ದೀವಿ ಅಷ್ಟೇ. ಸೊ ಗುದ್ಲಿ ಪೂಜೆ ಮಾಡಾದಮೇಲೆ ಮನೆಗೆ ಪ್ಲ್ಯಾನಿಂಗು ಅದೆಲ್ಲ ಬೇಕಲ್ಲ, ಪ್ಲ್ಯಾನಿಂಗು ಕೂಡ ನಮಗೆ ಇಲ್ಲ, ಹೇಗೆ ಮನೆ ಕಟ್ಟಬೇಕನ್ನೋ ಪ್ಲ್ಯಾನಿಂಗೂ ಇಲ್ಲ. ಆದರೆ ಹಸ್ಬೆಂಡ್ಗೆ ನಾವು ಯಾವಾಗ ಸೈಟ್ ತೊಗೊಂಡಿದ್ವಲ್ಲ ಆವಾಗಲೇ ಒಂದು ಪ್ಲ್ಯಾನ್ ಇತ್ತು, ಯಾವ ಥರ ಮನೆ ಬರುತ್ತೆ ಒಂದು ಐಡಿಯಾ ಅನ್ನೋ ಥರ. ಆಮೇಲೆ ಏನಾಯಿತು ಅಂದರೆ ನಮ್ಮ ಮನೆಯಲ್ಲಿ ಪೂಜಾರಿಗಳಿದ್ದಾರಲ್ಲ, ಅವರೇ ವಾಸ್ತು ಪ್ರಕಾರ ಗುದ್ಲಿ ಪೂಜೆ ಎಲ್ಲ ಆದಮೇಲೆ ವಾಸ್ತು ಪ್ರಕಾರ ಒಂದು ಡ್ರಾಯಿಂಗ್ ಥರ, ಅಂದರೆ ಆಯಾ ಎಲ್ಲ ಬರುತ್ತಲ್ವ, ಸೊ ಇಷ್ಟು ಚದರಡಿಗೆ ಇಷ್ಟಿಷ್ಟು ಆಯಾ ಪಾಯ ಎಲ್ಲ ನೋಡಬೇಕು ಅಂತ ಹೇಳ್ಬಿಟ್ಟು ಅವರು ಒಂದು ಸ್ಕೆಚ್ ಥರ ಹಾಕ್ಕೊಟ್ರು. ಅದಾದಮೇಲೆ ಅದೇ ಥರನೇ ಮನೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇದು ಬಂದುಬಿಟ್ಟು ನಾವು ಇವಾಗ 4ನೇ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ವಿ, ಅದಕ್ಕೆ ಹಿಂದಿನ ವರ್ಷ ಇದು. ಸೊ ಅದಕ್ಕೆ ಹಿಂದಿನ ವರ್ಷ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಇವತ್ತಿನ ದಿನ ಮಾಡ್ತಾ ಇರೋವಂಥ ಒಂದು ಪೂಜೆ. ಸೊ ಇದು ಕೂಡ ಅಷ್ಟೇ ಬ್ರಾಹ್ಮಿ ಮುಹೂರ್ತದಲ್ಲೇ ಎಲ್ಲನೂ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಎಲ್ಲ ಇವರು ಪೂಜಾರಿಗಳು ಏನೇನು ಹೇಳ್ತಾಯಿದ್ರು, ನನಗೆ ಆವಾಗೂ ಕೂಡ ನನಗೆ ಡೌಟು. ನಾನು ಆವಾಗ ಕೂಡ ಅವ್ರನ್ನ ಕೇಳ್ತಾಯಿದ್ದೀನಿ, ಹಿಂಗೆ ಸ್ವಾಮಿಗಳೇ ಇದೆಲ್ಲ ಏನು ನಡೀತಾ ಇದೆ, ನಮ್ಮ ಹತ್ರ ನಿಜವಾಗ್ಲೂ ಏನಕ್ಕೆ ಅಮೌಂಟೇ ಇಲ್ಲ, ಯಾವ ಥರ ಇದೆಲ್ಲ ಶುರು ಆಗುತ್ತೆ, ಮನೆ ಹಿಂಗೆ ಬರುತ್ತೆ ಅಂತ ನಾನು ಅವಾಗೂ ಕೇಳ್ತಾಯಿದ್ದೀನಿ. ಅದಕ್ಕೆ ಅವರು ಒಂದೇ ಮಾತು ಹೇಳಿದ್ರು, ನೀನೇನು ಯೋಚನೆ ಮಾಡಬೇಡಮ್ಮ, ನೀನು ನಿಮ್ಮ ಗಂಡ ಒಳ್ಳೆ ಮನಸ್ಸಿಂದ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ಎಲ್ಲ ದೇವರು ಒಳ್ಳೇದು ಮಾಡ್ತಾರೆ. ನೀವು ಏನು ಇವಾಗ ಪೂಜೆ ಮಾಡ್ತಾಯಿದ್ದೀರಲ್ಲ, ಸೊ ಇದರಿಂದ ನಿಮಗೆ ದುಡ್ಡು ಕಾಸಿಗೆ ಯಾವುದೇ ಥರ ತೊಂದರೆ ಆಗೋದಿಲ್ಲ. ಒಳ್ಳೆ ಮುಹೂರ್ತದಲ್ಲಿ ಸ್ಟಾರ್ಟ್ ಮಾಡಿದ್ದೀರಾ, ಹಿಂಗೆ ಮಾಡಿಕೊಂಡು ಹೋಗಿ, ನೀವು ಮನೆ ಕಟ್ಟೋದೇ ಗೊತ್ತಾಗೋದಿಲ್ಲ ನಿಮಗೆ, ಆ ಥರ ಮನೆ ಬರುತ್ತೆ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಮತ್ತು ದಸರಾ ಹಬ್ಬಕ್ಕೆ ಟೈಮ್ ಕೊಟ್ಟಿದ್ದರು. ದಸರಾ ಹಬ್ಬ ಅಷ್ಟೊತ್ತಿಗೆ ನಾನೇ ಬಂದು ನಿಮ್ಮ ಮನೆ ಗೃಹ ಪ್ರವೇಶದ ಪೂಜೆ ಮಾಡಿಕೊಡ್ತೀನಿ ಅಂತ ಕೂಡ ಹೇಳಿದರು. ಅವ್ರು ಹೆಂಗೆ ಹೇಳಿದ್ರು ಅದೇ ಥರನೇ ಆಯಿತು. ಮತ್ತು ದುಡ್ಡು ಕಾಸಿಗೂ ಅಷ್ಟೇ, ನಾವು ಇದೆಲ್ಲ ಸ್ಟಾರ್ಟ್ ಮಾಡಿಬಿಟ್ವಲ್ಲ, ಆಮೇಲೆ ಹಸ್ಬೆಂಡು ಒಂದೇ ಧೈರ್ಯ ಮಾಡಿ ಆಯಿತು ಸಾಲ ಮಾಡಿಬಿಡೋಣ ಅಂದರೆ ಅದುವರೆಗೂ ನಮಗೆ ಸಾಲ ಅನ್ನೋದೆಲ್ಲ ಏನೂ ಇರಲಿಲ್ಲ. ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತಾಯಿದ್ವಿ, ಸಂಜೆ ಬರ್ತಾಯಿದ್ವಿ, ಏನೋ ಬರೋ ಸ್ಯಾಲ್ರಿಯಲ್ಲಿ ಮನೆ ಮೇಂಟೈನ್ ಮಾಡ್ಕೊಂಡು ಮಕ್ಳ ಫೀಸ್ ಕಟ್ಕೊಂಡು ಈ ರೀತಿ ಹೋಗ್ತಾಯಿದ್ವಿ. ಅದು ಅಷ್ಟು ದೊಡ್ಡ ಅಮೌಂಟು ಸಾಲ ಮಾಡಬೇಕು ಅನ್ನೋದೇ ಇರಲಿಲ್ಲ ನಮ್ಮ ಮೈಂಡಲ್ಲಿ. ಆಮೇಲೆ ಹಸ್ಬೆಂಡು ಸರಿ ಆಯಿತು, ನಾನು ಏನೋ ಮಾಡಿಬಿಟ್ಟಿದ್ದೀರಿ, ಮುಂದೆ ಹೆಜ್ಜೆ ಇಟ್ಟಿದ್ದೀರಿ, ಹಿಂದೆ ಇಡೋದು ಬೇಡ, ಕಟ್ಬಿಡೋಣ, ಸಿಂಪಲ್ಲಾಗಿ ಕಟ್ಕೊಡೋಣ ಅಂತ ಅವರು ಮತ್ತು ನಂಗೆ ಧೈರ್ಯ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಕ್ಚುಲಿ ನಾವು ನಮ್ಮ ಹಸ್ಬೆಂಡ್ ಸ್ಟಾರ್ಟಿಂಗ್ ಅವ್ರಿಗೇನಿತ್ತು ಅಂದರೆ ಎಲ್ಲ ಸೆಕೆಂಡ್ ಹ್ಯಾಂಡ್ಸ್ ಐಟಮ್ ಬರುತ್ತಲ್ವ, ಅದನ್ನೇ ತೊಗೊಂಬಂದ್ಬಿಟ್ಟು ಬಾಗಿಲು ಅದೆಲ್ಲನೂ ಸೆಕೆಂಡ್ಸಲ್ಲಿ ಸಿಗುತ್ತೆ, ತಂದು ಅದನ್ನೇ ಹಾಕ್ಬಿಡೋಣ. ಫ್ಲೋರಿಂಗು ಅಷ್ಟೇ, ಟೈಲ್ಸ್ ಪ್ಲ್ಯಾನ್ ಇರಲಿಲ್ಲ, ಸಿಮೆಂಟ್ ಫ್ಲೋರ್ ಹಾಕೋಣ ಅಂತೇಳ್ಬಿಟ್ಟು ಆ ಥರ ಪ್ಲ್ಯಾನ್ ಇದ್ದಿದ್ದು ಫಸ್ಟು ನಮಗೆ ಆ್ಯಕ್ಚುಲಿ. ಆಮೇಲೆ ಹೆಂಗಾಯಿತು ಅಂತಂದರೆ ಯಾವುದನ್ನು ಕೂಡ ನಾವು ಸೆಕೆಂಡ್ ಹ್ಯಾಂಡ್ ಐಟಮ್ಸ್ ಬಳಸಲೇ ಇಲ್ಲ, ಎಲ್ಲನೂ ಚೆನ್ನಾಗಿರೋ ಐಟಮ್ಮೇ ಹಾಕಿದ್ವಿ. ಈವನ್ ಡೋರ್ಸು ಅಷ್ಟೇ, ಎಲ್ಲ ಹೊಸ ಡೋರ್ಸೇ ತೊಗೊಂಬಂದ್ವಿ. ಟೈಲ್ಸು ಎಲ್ಲ ಪ್ರತಿಯೊಂದೂ ಅದು ಹೆಂಗೆ ಒಂದ್ಗೂಡ್ತು ಅಂತಂದರೆ
ಎಲ್ಲ ಟೈಮ್ಗೆ ತಕ್ಕಂಗೆ ಯಾವ್ಯಾವ ಟೈಮ್ಗೆ ಏನೇನು ಬೇಕು ಅದಕ್ಕೆಲ್ಲನೂ ಹಂಗಂಗೆ ಹೊಂದ್ಕೊಡ್ತಾ ಹೋಯ್ತು. ಆಮೇಲೆ ಮನೆ ಹೆಂಗೆ ಬಂತು ಮನೆ ಅಂದರೆ ಮೋಲ್ಡ್ ಒಂದು ಹಾಕಿಲ್ಲ ಅಷ್ಟೇ, ಇನ್ನೆಲ್ಲನೂ ಮೋಲ್ಡ್ ಮನೆ ಥರನೇ ಬಂತು. ಚೆನ್ನಾಗಿ ಮನೆ ಬಂತು. ಹೊರಗಡೆಯಿಂದ ನೋಡೋದಕ್ಕೆ ಚಿಕ್ಕದಾಗಿ ಕಾಣುತ್ತೆ ಮನೆ, ಬಟ್ ಒಳಗಡೆ ಬಂದರೆ ದೊಡ್ಡದಾಗಿ ಕಾಣುತ್ತೆ. ನಮ್ಮ ಮನೆ ಕಟ್ಟಬೇಕಾದ್ರೇ ಎಲ್ಲರಿಗೂ ಆಶ್ಚರ್ಯ, ಹೆಂಗೆ ಇವ್ರು ಮನೆ ಕಟ್ತಾಯಿದ್ದಾರೆ ಇಷ್ಟು ಜಾಗದಲ್ಲಿ, ಹೇಗೆ ಕಟ್ತಾರೆ ಏನು ಅಂತ ಎಲ್ಲರಿಗೂ ಆಶ್ಚರ್ಯ. ಮನೆ ಕಟ್ಟುವಾಗೆಲ್ಲ ತುಂಬ ಜನ ಬಂದು ಅವಾಗ ನೋಡ್ಕೊಂಡು ಹೋಗ್ತಾಯಿದ್ರು, ಇಷ್ಟು ಜಾಗದಲ್ಲಿ ಯಾವ ಥರ ಇವ್ರು ಮನೆ ಕಟ್ತಾಯಿದ್ದಾರೆ ಏನು ಅಂತ. ಮತ್ತು ಇನ್ನೂ ಒಂದು ಏನಂತಂದರೆ, ಹೇಗೆ ಎಲ್ರಿಗೂ ಆಶ್ಚರ್ಯನೇ, ಹೇಗೆ ಇವರು ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತಾರೆ ಮತ್ತು ಬರ್ತಾರೆ, ಇಷ್ಟರಲ್ಲೇ ಜೀವನ ಮಾಡ್ಕೊಂಡಿದ್ದವರು ಮನೆ ಬೇರೆ ಇವಾಗ ಕಟ್ತಾಯಿದ್ದಾರೆ, ಮೋಲ್ಡ್ ಮನೆ ಕಟ್ತಾರೆ, ಡಬಲ್ ಫ್ಲೋರ್ ಕಟ್ತಾರೆ, ಹೀಗೆಲ್ಲ ಕ್ವಶನ್ಗಳು ಒಂದಷ್ಟು ಜನದ್ದು. ಆಮೇಲೆ ಹಸ್ಬೆಂಡು ಇಲ್ಲ ಸಿಂಪಲ್ಲಾಗಿ ಸೀಟ್ ಮನೆ ಕಟ್ಕೋತಾ ಇದ್ದೀವಿ ಅಷ್ಟೇ ಅಂತ ಹೇಳಿ ಬಂದವ್ರಿಗೆಲ್ಲ ಹೇಳಿ ಇದು ಮಾಡ್ತಾಯಿದ್ರು. ಆ ಟೈಮಲ್ಲಿ ನಾವು ಇಷ್ಟು ಮಾತ್ರ ಮನೆ ಕಟ್ಟೋದಕ್ಕೇ 3 ಲಕ್ಷ, ಕರೆಕ್ಟಾಗಿ 3 ಲಕ್ಷ ಆಯಿತು ಮನೆ ಕಟ್ಟೋಕ್ಕೆ. ಆ 3 ಲಕ್ಷನೂ ನಾವು ಸಾಲ ತೊಗೊಂಬಂದು, ಏನಂದರೆ ಕೇಳಿದ ತಕ್ಷಣ ಯಾರು ಕೊಡ್ತಾರೆ ಹೇಳಿ, ಕೇಳಿದ ತಕ್ಷಣ 3 ಲಕ್ಷ ಬೇಕು ಅಂದರೆ ಯಾರು ಕೊಡ್ತಾರೆ? ಯಾರೂ ಕೊಡಲ್ಲ ಅಲ್ವಾ. ಅದು ನಮ್ಮನ್ನ ನಂಬಿ ಯಾರು ಕೊಡ್ತಾರೆ? ಅಂಥ ಟೈಮಲ್ಲಿ ಹಸ್ಬೆಂಡು ಧೈರ್ಯ ಮಾಡಿ ಒಬ್ಬರನ್ನ ಕೇಳಿದ್ರು. ಅವರು ಕೇಳಿದ ತಕ್ಷಣ ಇಲ್ಲ ಅಂದಿರ ಕೊಟ್ಬಿಟ್ರು. ಅದು ಕೂಡ ಒಂದು ಆಶ್ಚರ್ಯನೇ. ಯಾಕಂದರೆ ಇವಾಗ ನಾವು ಒಂದು ₹1000 ₹500 ಯಾರನ್ನಾದ್ರೂ ಇವಾಗ ಕೂಡ ಅಷ್ಟೇ, ಒಂದು 500,000 ಯಾರನ್ನಾದ್ರೂ ಕೇಳಿದ ತಕ್ಷಣ ಕೊಡ್ತಾರಾ? ಯಾರೂ ಕೊಡೋದಿಲ್ಲ. ಅಂಥದ್ರಲ್ಲಿ ನಾವು ಇದ್ದಂಥ ಪರಿಸ್ಥಿತಿಯಲ್ಲಿ 3 ಲಕ್ಷ ಅನ್ನೋದು ತುಂಬಾ ದೊಡ್ಡ ಅಮೌಂಟು. ಆವಾಗ ಆ 3 ಲಕ್ಷನ ನಾವು ತಂದು ಮನೆಗೆಲ್ಲ ಹಾಕಿ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು ಆ ಟೈಮಲ್ಲಿ. ಸೊ ಇವಾಗ ಪೂಜೆ ಮಾಡಿಸ್ತಾ ಇರೋದು ಬಂದುಬಿಟ್ಟು, ಅಂದರೆ ಇಲ್ಲಿ ಹಾಲು ತುಪ್ಪ ಎಲ್ಲ ಹಾಕ್ತಾರೆ, ಅಂದರೆ ಬ್ರಹ್ಮಸ್ಥಾನ ಅಂತ ಹೇಳ್ತಾರಲ್ವ. ಸೊ ಅಲ್ಲಿ ಬಂದುಬಿಟ್ಟು ಹಾಲು ತುಪ್ಪ ಎಲ್ಲ ಹಾಕಿ, ಅರಿಶಿನ ಕುಂಕುಮ ಹಾಲು ತುಪ್ಪ ಎಲ್ಲ ಹಾಕಿ ಪೂಜೆನ ಮಾಡೋಂಥದ್ದು. ಅದು ತುಂಬ ಶಾಸ್ತ್ರೋಕ್ತವಾಗಿ ತುಂಬ ಚೆನ್ನಾಗಿ ಆ ಟೈಮಲ್ಲಿ ನಮ್ಮ ಕೈಲಿ ಪೂಜೆನ ಮಾಡಿಸಿದ್ರು. ಆವಾಗ ನನಗೂ ಕೂಡ ಮೈಂಡಲ್ಲಿ ಏನಂದರೆ ಏನೂ ಇಲ್ಲ. ಇವಾಗ ಗುದ್ಲಿ ಪೂಜೆ ಅಂದರೆ ಎಲ್ಲರೂ ಬರ್ತಾರೆ, ನೀವು ನೋಡ್ತಾ ಇರ್ಬೋದು ರಿಲೇಟಿವ್ಸ್ ಒಬ್ಬರು ಕೂಡ ಇಲ್ಲ ನಮ್ಮ ಪಕ್ಕದಲ್ಲಿ. ಇವನ್ ನಮ್ಮದು ಏನೇ ಒಂದು ಕಷ್ಟ ಸುಖ ಇರಲಿ ಅಮ್ಮ ಇರ್ತಾರೆ ಜೊತೇಲಿ ನನಗೆ. ಬಟ್ ಈ ಒಂದು ಇದರಲ್ಲಿ ಅಮ್ಮ ಇರಲೇ ಇಲ್ಲ. ಇದ್ರದ್ದು ವಿಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಎಲ್ಲೂ ನಾನು ಸ್ಟೇಟಸ್ಗೂ ಕೂಡ ಹಾಕಿರಲಿಲ್ಲ. ಅದಾದಮೇಲೆ ಒಂದು ವಾರಕ್ಕೆ ಆಮೇಲೆ ನಾನು ಹೇಳಿದ್ದೆ ಅಮ್ಮನಿಗೆ, ಅದು ಕೂಡ ಧೈರ್ಯ ಮಾಡಿಕೊಂಡು ಅಮ್ಮ ಏನಂತಾರೋ ಏನೋ ಅಂದ್ಕೊಂಡು, ಆಮೇಲೆ ನನಗೆ ಯಾವಾಗ ಹಸ್ಬೆಂಡು ಒಂದು ಅಶ್ಯೂರೆನ್ಸ್ ಕೊಟ್ಟರು, ಇಲ್ಲ ಈ ಥರ ಹೋಗಿ ನಾವು ಸಾಲ ಮಾಡ್ತಾಯಿದ್ದೀವಿ, ಹಂಗೆ ತೀರಿಸ್ಕೊಂಡೋಣ, ಇಲ್ಲ ಈಗ ಇಬ್ಬರು ಕೆಲ್ಸಕ್ಕೆ ಹೋಗ್ತೀವಲ್ವ, ಸ್ವಲ್ಪನೇ ಅಮೌಂಟ್ ಕಟ್ಟಿ ತೀರಿಸ್ಕೊಳ್ಳೋಣ, ಹಂಗೆ ಗೊತ್ತಿರೋರ ಹತ್ರ ಈ ಥರ ಇಸ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಎಲ್ಲ ಅಶ್ಯೂರೆನ್ಸ್ ಕೊಟ್ಟಮೇಲೆ ಆಮೇಲೆ ಒಂದು ವಾರ ಬಿಟ್ಕೊಂಡು ಅಮ್ಮನ ಹತ್ರ ಹೇಳಿದೆ ಧೈರ್ಯ ಮಾಡಿ, ಅಮ್ಮ ಈ ಥರ ಹಿಂಗೆ ಆಯಿತು ಅಂತೇಳ್ಬಿಟ್ಟು. ನಮ್ಮಮ್ಮನಿಗೂ ಆಶ್ಚರ್ಯನೇ, ಏನು ಮಾಡ್ತಾಯಿದ್ದೀರಾ ನೀವು ಅಂತ ಹೇಳ್ಬಿಟ್ಟು, ನಿಜವಾಗ್ಲೂ ಕಟ್ತಾಯಿದ್ದೀರಾ ಹೆಂಗೆ ಏನು ಅಂತ. ಅವರು ಫುಲ್ಲು ಡೌಟು, ಒಂದು ಕಡೆ ಭಯ ಕೂಡ ನಮ್ಮಮ್ಮನಿಗೆ, ಏನು ಮಾಡ್ತಾಯಿದ್ದಾರೋ ಏನೋ ಗೊತ್ತಿಲ್ಲದಿರ ಏನೋ ಮಾಡ್ತಿದ್ದಾರೆ ಇವರು ಅನ್ನೋ ಥರ. ಅಮ್ಮನಿಗೂ ಕೂಡ ಒಂಥರ ಹೆದರಿಕೆ, ಒಂಥರ ಭಯ ಅವ್ರಿಗೂ ಕೂಡ ಇತ್ತು. ಆಮೇಲೆ ನೋಡ್ತಾ ಮನೆ ಯಾವಾಗ ಚೆನ್ನಾಗಿ ಬಂತು ಆವಾಗ ಖುಷಿ ಆಯಿತು. ನಿಜ ಹೇಳಬೇಕಂದ್ರೆ ಎಲ್ಲನೂ ಎಲ್ಲ ಲೈಫಲ್ಲಿ ಈಸಿಯಾಗಿ ಯಾವುದೂ ಸಿಗೋದಿಲ್ಲ ಅಂತ ಹೇಳ್ತಾರಲ್ವ. ಅಂಥದ್ರಲ್ಲಿ ನಾವು ಅಷ್ಟು ವರ್ಷ ಏನು ಕಷ್ಟಪಟ್ವಿ, ನಾವೇನು ಒಂದು ಮನೇಲಿ ಇಲ್ಲ 2 ಮನೆ ಬಾಡಿಗೆ ಮನೆ ಅಂತೂ ಅದೆಷ್ಟು ಬಾಡಿಗೆ ಮನೆ ಚೇಂಜ್ ಮಾಡಿದ್ದೀವೋ. ಯಾವ ಥರ ಆಗೋಗ್ತಿತ್ತು ಅಂದರೆ ಬಾಡಿಗೆ ಮನೆ ನಮಗೆ, ಇವತ್ತು ಬಾಡಿಗೆ ಮನೆ ಶಿಫ್ಟ್ ಮಾಡಬೇಕು ಅಂದರೆ ವಿತಿನ್ 1 ಅವರ್ ನಾನೆಲ್ಲ ಪ್ಯಾಕ್ ಮಾಡ್ತಿದ್ದೆ. ಜಸ್ಟ್ 1 ಅವರ್ ಅಷ್ಟೇ, 1 ಅವರಲ್ಲಿ ಇಡೀ ಮನೆ ಎಲ್ಲ ಪ್ಯಾಕ್ ಮಾಡಿಬಿಡ್ತಾಯಿದ್ದೆ. ಮತ್ತು ಇನ್ನು ಮನೆಗೆ ಹಾಲು ಉಕ್ಕಿಸ್ಕೊಂಡು ಹೋಗ್ತಿದ್ವಾ, ಹಾಲು ಉಕ್ಕಿಸ್ಕೊಂಡು ಹೋಗಿದ್ದು ಅವತ್ತು ಸಂಜೆನೇ ಇಡೀ ಮನೆ ಜೋಡಿಸ್ಕೊಂಡ್ಬಿಡ್ತಾಯಿದ್ದೆ. ಆ ಥರ ಅಷ್ಟು ಫಾಸ್ಟ್ ಆಗಿಬಿಟ್ಟಿದೆ. ಅಷ್ಟು ಮನೆಗಳು ಖಾಲಿ ಮಾಡಿದ್ವಿ ನಾವಂತೂ. ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿತ್ತು. ಮನೆ ಖಾಲಿ ಮಾಡಿ ಒಂದು 10ರಿಂದ 15 ಮನೆ ಶಿಫ್ಟ್ ಮಾಡಿದ್ದೀವೇನೋ ನಾವು ಮದುವೆ ಆದಾಗಿಂದ. ಅಷ್ಟೆಲ್ಲ ಮಾಡಿದ್ದೀವಿ ಆ ಟೈಮಲ್ಲಿ. ಹಾಗಾಗಿ ಸಾಕಾಗ್ಬಿಟ್ಟಿತ್ತು ಬಾಡಿಗೆ ಮನೆ ಜೀವನ ಅನ್ನೋದೇ ಒಂಥರ ಸಾಕಾಗಿತ್ತು ಅಂತಲೇ ಹೇಳ್ಬೋದು ಆ ಟೈಮಲ್ಲಿ. ಆವಾಗಂತೂ
ಆಮೇಲೆ ಸರಿ ಆಯಿತು. ಮತ್ತು ಇದು ಕೂಡ ಅಷ್ಟೇ, ಮನೆ ಹೈಟ್ ಏನಿದೆ ಅದು ಸ್ವಲ್ಪ ಕಡಿಮೆನೇ ಇದ್ದಿದ್ದು ಫಸ್ಟು. 10 ಅಡಿ ಅಂತೆನೋ 9 ಅಡಿನೋ 10 ಅಡಿನೋ ಹೇಳಿದರು ಅವಾಗ. ಆಮೇಲೆ ಹಸ್ಬೆಂಡ್ ಅಲ್ಲೇ ನಿಂತ್ಕೊಂಡು ಮನೆ ಕಟ್ಸ್ತಿದ್ರಲ್ವ, ಆ ಟೈಮಲ್ಲಿ ಮತ್ತೆ ಇನ್ನೂ ಸ್ವಲ್ಪ ಹೈಟನ್ನು ಜಾಸ್ತಿ ಮಾಡಿಸಿದ್ರು. ಅದಕ್ಕೋಸ್ಕರ ಸ್ವಲ್ಪ ಸೆಕೆ ಕಾಲದಲ್ಲಿ ಅಂದರೆ ಬೇಸಿಗೆಲೆಲ್ಲನೂ ಒಂದು ಸ್ವಲ್ಪ ಇದಾಯಿತು, ಸ್ವಲ್ಪ ತಣ್ಣಗಿರುತ್ತೆ ಮನೆ. ಇದು ದೇವ್ರ ಮನೆ ಬೇಕು ಅಂತ ಆವಾಗ ಹೇಗೂ ಕಟ್ತಾಯಿದ್ದೀವಿ, ದೇವ್ರ ಮನೆಯೂ ಕಟ್ಟಿಸ್ಕೊಬಿಡೋಣ ಒಂದು ಅಂಥೇಳಿ ಚಿಕ್ಕದಾಗಿ ದೇವ್ರ ಮನೆ ಕೂಡ ಕಟ್ಟಿಸ್ಕೊಂಡ್ವಿ. ಸೊ ಇದು ರೂಮು. ಸೊ ನೋಡ್ತಾ ಇದ್ದೀರಲ್ವ, ಹಾಲು, ಕಿಚನು, ಬೆಡ್ರೂಮ್ ಇದೆಲ್ಲ ಮನೆ ಕಟ್ಟಬೇಕಾದ್ರೆ ಒಂದಷ್ಟು ವೀಡಿಯೋಸ್ನ ಮಾಡ್ಕೊಂಡಿದ್ದೆ ಆ ಟೈಮಲ್ಲಿ. ಸೊ ಹೇಗೋ ಎಲ್ಲ ಸೆಕೆಂಡ್ಸಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಫೈನಲಿ ಮನೆಯೆಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಎಲ್ಲ ಚೆನ್ನಾಗಿರೋ ಥರನೇ ಆಯಿತು. ಫೈನಲಿ ಆ ಗೃಹ ಪ್ರವೇಶದ ದಿನ ಕೂಡ ಬಂದುಬಿಡ್ತು. ಗೃಹ ಪ್ರವೇಶ ಕೂಡ ಅಷ್ಟೇ, ನನಗೆ ಆವಾಗ ಪರ್ಟಿಕ್ಯುಲರಾಗಿ ಸ್ವಲ್ಪ ನನ್ನ ನ್ಯೂಮರಾಲಜಿ ಎಲ್ಲ ಸ್ವಲ್ಪ ನೋಡ್ತೀನಲ್ಲ, ಅದಕ್ಕೂ ಅಂದರೆ ನ್ಯೂಮರಾಲಜಿ ಎಲ್ಲ ಸ್ವಲ್ಪ ನಂಬ್ತೀನಿ. ಹಾಗೆಯೇ ಡೇಟ್ಸು ಇಂಥ ಡೇಟಲ್ಲೇ ಆಗಬೇಕು ಅನ್ನೋದೊಂದು ಸ್ವಲ್ಪ ಪರ್ಟಿಕ್ಯುಲರು. ಆವಾಗ ಅದೇ ಟೈಮಲ್ಲಿ ನಮ್ಗೆ ಇನ್ನೇನು ನಾಳೆ ಗೃಹ ಪ್ರವೇಶ ನಾವು ಅಂದ್ಕೊಂಡಿದ್ದೆ ಡೇಟ್ ಬಂದುಬಿಟ್ಟು, ಆ ಟೈಮಲ್ಲಿ ನನಗೆ ಇಂಥ ಡೇಟ್ಗೆ ಬೇಕು ಮನೆ, ಇಂಥ ಡೇಟಲ್ಲೇ ಗೃಹ ಪ್ರವೇಶ ಮಾಡಬೇಕು ಅಂತ ನಾನೇನು ಅಂದ್ಕೊಂಡಿದ್ದೆ. ಅದೇ ಡೇಟ್ಗೆ 23 ನಮ್ಮ 4 ಜನದ್ದು ಲಕ್ಕಿ ನಂಬರ್ ಬರುತ್ತೆ. ಅದೇ 23 ಡೇಟ್ ಕೂಡ ತುಂಬ ಚೆನ್ನಾಗಿತ್ತು. ಇನ್ನೊಂದೇನೆಂದರೆ ಆವಾಗ ನವರಾತ್ರಿಗಳು ನಡೀತಾ ಇತ್ತು, ದಸರಾ ಹಬ್ಬ. ಪೂಜಾರಿಗಳು ಏನು ಹೇಳಿದರು, ದಸರಾ ಹಬ್ಬ ಅಷ್ಟೊತ್ತಿಗೆ ನೀವು ಗೃಹ ಪ್ರವೇಶ ಮಾಡ್ತೀರಾ ಅಂತ ಹೇಳಿದರು. ಅದೇ ದಸರಾ ಹಬ್ಬ ವಾರದಲ್ಲಿ ಇನ್ನೇನು 2 ದಿನದಲ್ಲಿ ಗೃಹ ಪ್ರವೇಶ ಇದೆ ಅನ್ನುವಾಗ ನವರಾತ್ರಿ ವಾರದಲ್ಲೇ ನಾವು ಗೃಹ ಪ್ರವೇಶನ ಮಾಡಿದ್ದು. ಎಷ್ಟು ಖುಷಿ ಇತ್ತು ಆ ಟೈಮಲ್ಲಿ ಅಂತಂದರೆ, ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ ನಾನಂತೂ. ನಿದ್ದೆ ಮಾಡಿದೆ. ಅಂದರೆ ನಾಳೆ ಗೃಹ ಪ್ರವೇಶ ಇದೆ ಮನೆ ಅನ್ನುವಾಗ ಹಿಂದಿನ ದಿನ ಕೂಡ ನಮ್ಮ ಮನೆಗೆ ಬಾಗಿಲು ಇಟ್ಟಿರಲಿಲ್ಲ, ಕಿಟಕಿಗಳಿಲ್ಲ, ಬಾಗಿಲಿಲ್ಲ. ಅವತ್ತು ಮಧ್ಯಾಹ್ನವರೆಗೂ ಎಷ್ಟು ಸಫರ್ ಮಾಡಿದ್ದೀನಿ ಗೊತ್ತಾ. ಮಧ್ಯಾಹ್ನ ಮೇಸ್ತ್ರಿನ ಹುಡ್ಕೊಂಡೋಗಿದ್ವಿ, ನಾನು ನಮ್ಮ ಹಸ್ಬೆಂಡ್ ಮೇಸ್ತ್ರಿನ ಹುಡ್ಕೊಂಡೋಗಿ, ಆ ಮೇಸ್ತ್ರಿ ಅಲ್ಲೆಲ್ಲೋ ಮನೆ ಕಟ್ಟಿಸ್ತಾಯಿದ್ರು, ಮತ್ತು ಅವ್ರನ್ನ ಕರ್ಕೊಂಡು ಬಂದು ಇವತ್ತು ರಾತ್ರಿ ಹೆಂಗಾದರೂ ಎಷ್ಟೊತ್ತಾದರೂ ಪರವಾಗಿಲ್ಲ ನಮಗೆ ಮನೆಗೆ ಬಾಗಿಲು ಕಿಟಕಿ ಎಲ್ಲ ಹಾಕ್ಕೊಡ್ಬೇಕು, ನಾಳೆನೂ ಗೃಹ ಪ್ರವೇಶ ಇರೋದು ಅಂತೆಲ್ಲ ಹೇಳಿದ್ವಿ. ಆಮೇಲೆ ಬಲವಂತ ಮಾಡಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು, ಅಂದರೆ ಇಷ್ಟು ಬೇಗ ಅಂತ ಹೇಳಿ ಅವರು ಕೂಡ ಅಂದ್ಕೊಂಡಿರಲಿಲ್ಲ. ಇನ್ನೂ ಒಂದು ತಿಂಗಳೊಳಗಡೆ ರೆಡಿ ಮಾಡಿಕೊಡ್ತೀನಿ ಅನ್ನೋ ಥರನೇ ಹೇಳಿದರು ಅವರು ಕೂಡ. ಬಟ್ ಇಲ್ಲ, ಡೇಟ್ ಚೆನ್ನಾಗಿದೆ. ಆಮೇಲೆ ಅಷ್ಟು ಡೇಟ್ಗಳೇನು ಚೆನ್ನಾಗಿಲ್ಲ. ಇದೇ ಡೇಟಲ್ಲಿ ಬೇಕು ಅಂದಾಗ ಅವ್ರು ನೋಡಿ, ಇವಾಗ ಕೂಡ ಬಾತ್ರೂಮ್ಗೆಲ್ಲನೂ ಡೋರ್ ಹಾಕಿರಲಿಲ್ಲ. ಅವ್ರು ಬಂದು ಪಾಪ ಇವಾಗ ಹಾಕ್ಕೊಡ್ತಾ ಇದ್ದಾರೆ. ಬೆಳಗ್ಗೆ ಪೂಜೆ ಮಾಡ್ತಾಯಿದ್ವಿ, ಆ ಟೈಮಲ್ಲಿ ಬಂದು ಡೋರ್ ಫಿಕ್ಸ್ ಮಾಡ್ತಾಯಿದ್ರು. ರಾತ್ರಿ 12 ಗಂಟೆ 1 ಗಂಟೆ ಆಯಿತು. ಅವರು ಪ್ಲಂಬರು ಮತ್ತು ಕಾರ್ಪೆಂಟ್ರು ಎಲ್ಲನೂ ಬಂದಿದ್ದರು. ಸಂಜೆ 4 ಗಂಟೆಗೇನೋ ಬಂದು ಕಿಟಕಿಗಳು ಬಾಗಿಲುಗಳು ಎಲ್ಲ ಅವಾಗಿಟ್ಟಿದ್ದು. ಅವಾಗೆಲ್ಲ ರೆಡಿ ಮಾಡಿಕೊಂಡು ಆ ಟೈಮಲ್ಲಿ ಎಲ್ಲನೂ ಇಟ್ಟು ಬೆಳಗ್ಗೆ 4:15 ಹಂಗೆ ಗೃಹ ಪ್ರವೇಶಕ್ಕೆ ಪೂಜೆನ ಸ್ಟಾರ್ಟ್ ಮಾಡಿದ್ವಿ ಆ ಟೈಮಲ್ಲಿ. ಸೊ ನೋಡ್ತಾ ಇದ್ದೀರಲ್ಲ ಹೇಗಾಯಿತು ಲೈಫಲ್ಲಿ ಒಂದೊಂದೇ ಅಂತ ಹೇಳ್ಬಿಟ್ಟು. ಹೋಪ್ ಎಲ್ಲರಿಗೂ ಈ ವಿಡಿಯೋ ನೋಡ್ತಾ ಇದ್ರೆ ನಿಮಗೂ ಕೂಡ ಅನಿಸುತ್ತೆ, ಹಾಗಿದ್ದವ್ರು ಹಾಗೇ ಇರಲ್ಲ, ಎಲ್ಲರ ಜೀವನ ಚೇಂಜ್ ಆಗುತ್ತೆ. ಕಷ್ಟ ಇರುತ್ತೆ, ಎಲ್ಲರಿಗೂ ಕಷ್ಟ ಬರುತ್ತೆ. ಹಾಗಂದ್ಬಿಟ್ಟು ಅಯ್ಯೋ ಕಷ್ಟ ಇದೆ ಅಂತ ನೊಂದ್ಕೊಂಡು ಕೂತ್ಕೋಬಾರ್ದು. ಎಲ್ಲರಿಗೂ ಒಂದಲ್ಲ ಒಂದಿನ ಒಳ್ಳೆ ಟೈಮ್ ಬರುತ್ತೆ ಅಂತ ವೆಯ್ಟ್ ಮಾಡಬೇಕು. ಅದಕ್ಕೋಸ್ಕರ ನಾವೇನೆಲ್ಲ ಕಷ್ಟಪಡಬೇಕು, ನಾವೇನೆಲ್ಲ ಪ್ರಯತ್ನಗಳು ಮಾಡಬೇಕು, ಅದನ್ನು ಕೂಡ ನಾವು ಮಾಡಬೇಕು. ಹಾಗೆಯೇ ಬಿಡಬಾರ್ದು. ಅಯ್ಯೋ ಏನೋ ಈ ಪೂಜೆ ಮಾಡಿದ್ರೆ ಇದು ಸರೋಗುತ್ತಾ, ಆ ಪೂಜೆ ಮಾಡಿದ್ರೆ ಸರೋಗುತ್ತಾ ಅನ್ನೋ ಯೋಚನೆಯನ್ನು ಬಿಟ್ಟುಬಿಟ್ಟು ಎಲ್ಲನೂ ಟ್ರೈ ಮಾಡಬೇಕು. ಸೊ ಎಲ್ಲನೂ ಟ್ರೈ ಮಾಡಿ ಭಕ್ತಿಯಿಂದ, ನಂಬಿಕೆಯಿಂದ ನಾವು ಸ್ಟಾರ್ಟ್ ಮಾಡಬೇಕು. ಏನೇ ಒಂದು ಕೆಲಸ ಮಾಡ್ತೀವಿ, ಏನೇ ಒಂದು ಹೊಸದಾಗಿ ಮಾಡ್ತೀವಿ ಅಂದರೆ ಒಂದು ನಂಬಿಕೆ ಇರಬೇಕು, ಒಂದು ಭಕ್ತಿ ಇರಬೇಕು. ಅದಿಟ್ಟು ಮಾಡಿದಾಗ್ಲೇ ನಮಗೆ ಅದರಲ್ಲಿ ಪರಿಪೂರ್ಣ ಫಲ ಅನ್ನೋದು ಸಿಕ್ಕೋದು. ಸೊ ನಾನು ಉಪ್ಪು ಹಚ್ಚಬೇಕಾದ್ರೆ ಕೂಡ ನಾನು ಸಂಕಲ್ಪ ಮಾಡ್ಕೊಂಡಿದ್ದೆ 9 ವಾರ ನಾನು ಹಚ್ತೀನಿ ಅಂತ ಹೇಳ್ಬಿಟ್ಟು. ಸೊ 9 ವಾರ ನಾನು ಉಪ್ಪು ಹಚ್ತೀನಿ ಅಂತ ನಾನೇನು ಸಂಕಲ್ಪ ಮಾಡ್ಕೊಂಡಿದ್ನಲ್ಲ, 9 ವಾರನೂ ನಾನು ಹಚ್ಚಿದ್ದೀನಿ. ಈವನ್ ಸೆಂಟರ್ ಏನಾದರೂ ಪೀರಿಯಡ್ಸ್ ಆಗುತ್ತೆ ಅಂತ ನೀವು ಕೇಳ್ಬೋದು, ಯಾವತ್ತಿಗೂ ಆಗಿಲ್ಲ. ಸೆಂಟ್ರಲ್ಲಿ ಯಾವತ್ತಿಗೂ ಆ ಥರ ಪೀರಿಯಡ್ಸ್ ಬಂದಿಲ್ಲ. ಪ್ರತಿ ಶುಕ್ರವಾರನೂ ನಾನೇ ಪೂಜೆ ಮಾಡಿದ್ದೀನಿ. 9 ಶುಕ್ರವಾರನೂ ಕಂಪ್ಲೀಟ್ ಮಾಡಿದೆ. ಏನು ಸಂಕಲ್ಪ ಮಾಡ್ಕೊಂಡಿದ್ದೆ ನಾನು, ಆ ಸಂಕಲ್ಪ ಕಂಪ್ಲೀಟ್ ಆಯಿತು. ಯಾಕೆ ಸಂಕಲ್ಪ ಅಷ್ಟು ಇಂಪಾರ್ಟೆಂಟು
ಅದನ್ನು ಕೂಡ ನಾನೇನು ಬರೋ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ಏನಂತ ಸಂಕಲ್ಪ ಮಾಡ್ಕೋಬೇಕು, ಸಂಕಲ್ಪ ಅಂದರೆ ಏನು, ಅದನ್ನೆಲ್ಲನೂ ನಾನು ಮುಂದೆ ಬರೋ ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಯಾಕೆ ಅದು ಅಷ್ಟು ಇಂಪಾರ್ಟೆಂಟು, ಸಂಕಲ್ಪ ಪೂಜೆ ಅಂತ ಯಾಕೆ ಹೇಳ್ತಾರೆ, ಇದನ್ನೆಲ್ಲನೂ ನಾನು ನೆಕ್ಸ್ಟು ಬರೋ ವೀಡಿಯೋಸಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಒಂದೊಂದೇ. ಸೊ ಎಲ್ಲ ಪ್ರತಿಯೊಬ್ಬರಿಗೂ ಒಂದು ಲೈಫ್ ಟೈಮ್ ಮೆಮೊರಿ ಅಂತಂದರೆ ಅದು ಮನೆ ಕಟ್ಟೋದು. ಸೊ ನನಗೂ ಹಸ್ಬೆಂಡ್ಗೂ ಅದೊಂದು ದೊಡ್ಡ ಡ್ರೀಮ್ ಕಮ್ ಟ್ರೂ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆ ಟೈಮಲ್ಲಿ ರಾತ್ರಿ ಎಲ್ಲ ನಿದ್ದೆ ಬೇರೆ ಇರಲಿಲ್ವಲ್ಲ ನನಗೆ. ಬೆಳಗ್ಗೆನೂ ಅಷ್ಟೇ ಹೋಮ ಎಲ್ಲ ಮಾಡ್ತಾಯಿದ್ವಿ. ನಾವು 5 ಜನ ಇದ್ದಿದ್ದು, ನಾನು, ಅಮ್ಮ, ನನ್ನ ಹಸ್ಬೆಂಡು, 2 ಮಕ್ಕಳು ಮತ್ತು ಪೂಜಾರಿಗಳು, 6 ಜನ ಅಷ್ಟೇ ನಾವು ಗೃಹ ಪ್ರವೇಶನ ಮಾಡ್ತಾ ಇರೋದು. ಆಮೇಲೆ ಬಂದರು ಎಲ್ಲರೂ. ಆಮೇಲೆ ಒಬ್ಬೊಬ್ಬರೇ ಬಂದರು. ಹೀಗೂ ಚೆನ್ನಾಗಾಯಿತು. ಎಲ್ಲರೂ ತುಂಬ ಖುಷಿಪಟ್ಟರು ನಮ್ಮನ್ನ ನೋಡಿಬಿಟ್ಟು. ಯಾಕಂದರೆ ನಾವು ನಮ್ಮನ್ನೆಲ್ಲ ತೀರಾ ಹತ್ತಿರದಿಂದ ನೋಡಿದ್ರಲ್ಲ ಎಲ್ಲರೂ. ಹಾಗಾಗಿ ಎಲ್ಲರಿಗೂ ಒಂಥರ ಖುಷಿ ಇತ್ತು ನಮ್ಮನ್ನ ನೋಡಿದ್ಮೇಲೆ. ಸೊ ಇವಾಗ ನಿಮಗೂ ಕೂಡ ತುಂಬ ಜನಕ್ಕೆ, ಎಷ್ಟೋ ಜನಕ್ಕೆ ಒಂದು ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಎಷ್ಟೋ ಜನ ಆ ಟೈಮಲ್ಲೆಲ್ಲನೂ ನನಗೆ ಸಪೋರ್ಟ್ ಮಾಡಿದ್ರಿ. ಆವಾಗ ಮನೆ ಕಟ್ಟೋ ಟೈಮಲ್ಲೆಲ್ಲನೂ ಆವಾಗ ಹೊಸದಾಗಿ ನನ್ನ ಚಾನಲ್ ಕೂಡ ಬೆಳೀತಾ ಇದ್ದಿತ್ತು ಆ ಟೈಮಲ್ಲಿ. ಈ ಮನೆಗೆ ಬಂದ ಮೇಲೇ ಆಮೇಲೆ ಬಂದ ಮೇಲೆ ನನಗೆ ಗೂಗಲ್ ಪಿನ್ ಬಂತು ಯೂಟ್ಯೂಬಿಂದ. ಅದಾದಮೇಲೆ ಫಸ್ಟ್ ಸ್ಯಾಲ್ರಿ ನಾನು ಈ ಮನೆಗೆ ಬಂದಿದ್ದು ನಾವು ಅಕ್ಟೋಬರಲ್ಲಿ, ಫಸ್ಟ್ ಸ್ಯಾಲ್ರಿ ನಂಗೆ ಬಂದಿದ್ದು ಡಿಸೆಂಬರಲ್ಲಿ. ಸೊ ಇದೇ ಥರನೇ ಪ್ರತಿಯೊಂದೂ ಒಂದಾದಮೇಲೆ ಒಂದು ಅನ್ನೋ ಥರ ನಾವೇನು ಕಷ್ಟಪಟ್ಕೊಂಡು ಹೋಗ್ತಾಯಿದ್ವಿ, ಆ ಕಷ್ಟಕ್ಕೆ ತಕ್ಕಂಗೆ ಪ್ರತಿಫಲ ಕೂಡ ಸಿಗ್ತಾಯಿತ್ತು. ಅದೇ ಥರ ನಾವು ಕೂಡ ಪ್ರತಿಯೊಂದಕ್ಕೂ ಯಾವುದಕ್ಕೂ ನಾನು ಹೆಸಿಟೇಟ್ ಮಾಡಿದೆ. ಇಲ್ಲ, ನಾನೇನು ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ ಇಷ್ಟು ದಿನ, ಅದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ಆವತ್ತು ಸ್ಟಾರ್ಟ್ ಮಾಡಿದವಳು ನಾನು. ಉಪ್ಪುದೀಪ ಹಚ್ಚೋದಕ್ಕೆ ಸೆಂಟ್ರಲ್ಲಿ ಸಾಕಷ್ಟು ಬ್ಯಾಡ್ ಕಮೆಂಟ್ಸ್ ಬಂತು. ಸಾಕಷ್ಟು ಜನ ಕಮೆಂಟ್ ಮಾಡ್ತಿದ್ರು, ಉಪ್ಪುದೀಪ ಹಾಗೆ ಹೀಗೆ ಅಂತೆಲ್ಲ ಹೇಳಿ. ಬಟ್ ಯಾರು ಏನಾದರೂ ಹೇಳ್ಕೊಳ್ಳಿ, ಐ ಡೋಂಟ್ ಕೇರ್. ನಾನು ಅದರ ಬಗ್ಗೆ ಕೇರ್ ಮಾಡಲ್ಲ. ನನಗಂತೂ ಅದು ಚೆನ್ನಾಗಿ ಅಂದರೆ ಆವಾಗಿಂದನೂ ನಾನು ಮಾಡ್ಕೊಂಬರ್ತೀನಿ. ಇವತ್ತಿಗೂ ನಾನು ಅದೇ ಫಾಲೋ ಮಾಡ್ತಾಯಿದ್ದೀನಿ. ಇವತ್ತು ಕೂಡ ನಾನು ಉಪ್ಪುದೀಪನೇ ಹಚ್ತಾಯಿದ್ದೀನಿ. ಯಾಕೆ ಉಪ್ಪುದೀಪ ನಾನೇನು ಪ್ರಮೋಟ್ ಮಾಡ್ತಾಯಿಲ್ಲ, ನನಗೆ ಅದರಿಂದ ಇಷ್ಟೆಲ್ಲ ಆಯಿತು ಅನ್ನೋದನ್ನ ಶೇರ್ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ನಾನು ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಇವತ್ತು ಕೂಡ ನೋಡಿ, ಗೃಹ ಪ್ರವೇಶ ಮಾಡ್ತಾ ಇರೋದು ಕೂಡ ಶುಕ್ರವಾರನೇ. ಆಲ್ರೆಡಿ ನಾನು ಹಳೆ ಅಂದರೆ ನಾವು ಏನು ಬಾಡಿಗೆ ಮನೇಲಿದ್ದೀವಲ್ಲ, ಆ ಮನೇಲಿ ಕೂಡ ನಾನು 4 ಗಂಟೆಗೆ ಉಪ್ಪುದೀಪ ಹಚ್ಚಿಬಿಟ್ಟು ಅಲ್ಲಿಂದ ನಾವು ಈ ಮನೆಗೆ ಬಂದಿದ್ದು. ಅಲ್ಲಿ ಆ ಮನೇಲಿ ಹಾಗೆ ಬಿಡಬಾರ್ದು ಇವತ್ತು ಶುಕ್ರವಾರ ಅಂತ ಹೇಳಿ ಅಲ್ಲಿ ಉಪ್ಪುದೀಪ ಹಚ್ಚಿನೇ ಈ ಮನೆಗೆ ಬಂದು ಇಲ್ಲೇ ನಾನು ರೆಡಿ ಮಾಡ್ಕೋತಾ ಇದ್ದಿದ್ದು. ನಾವು ಆ್ಯಕ್ಚುಲಿ ಇಲ್ಲಿ ಕೂಡ ಹಚ್ಚೋಣ ಅಂತ ಅಂದ್ಕೊಂಡಿದ್ದೆ. ಆಲ್ರೆಡಿ ನಾನು ಅಲ್ಲಿ ಹಚ್ಚಿದ್ನಲ್ಲ, ನೆಕ್ಸ್ಟ್ ವೀಕಿಂದ ಈ ಮನೇಲಿ ಹಚ್ಚೋಣ. ಇವಾಗ ಗೃಹ ಪ್ರವೇಶ ಎಲ್ಲ ಮಾಡಿದ್ಮೇಲೆ ನಮ್ಮದು ವಾಸಸ್ಥಾನ ಇನ್ನೂ ಇಲ್ಲ ಈ ಮನೇಲಿ ಅಲ್ವಾ. ಇವತ್ತಿನ್ನೂ ಗೃಹ ಪ್ರವೇಶ ಮಾಡಿ ಇವತ್ತೆಲ್ಲನೂ ಮುಗೀಲಿ, ವಾಸಸ್ಥಾನ ಆದಮೇಲೆ ನಾನು ಪೂಜಾರಿಗಳನ್ನ ಕೂಡ ಕೇಳಿದೆ, ಈ ಥರ ಮಾಡ್ಬೋದಾ ಅಂತ ಹೇಳಿದ್ರೆ. ಆವಾಗ ಅವರಂದರು, ಈ ವಾರ ನೀನು ಅಲ್ಲೇ ಹಚ್ಬಿಟ್ಟು ಬಾಮ್ಮ, ನೆಕ್ಸ್ಟ್ ವೀಕಿಂದ ನೀನು ಇಲ್ಲೇ ಹಚ್ಕೊಂಡು ಅಂದರೆ ನೀವಿನ್ನೂ ಈ ಮನೆಗೆ ಗೃಹ ಪ್ರವೇಶ ಮಾಡಿ ಇವಾಗ ಬರ್ತಾ ಇದ್ದೀರಾ, ವಾಸಸ್ಥಾನ ಇಲ್ಲ ಈ ಮನೇಲಿ ಇನ್ನೂ ನಿಮಗೆ. ಇದು ಪರಿಪೂರ್ಣವಾಗಿ ನೀವು ಯಾವಾಗ ವಾಸಸ್ಥಾನ ಆಗುತ್ತೆ ಆಮೇಲೆ ನೀವು ಪೂಜೆಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂಥೇಳಿ ಅವರು ಒಂದಷ್ಟು ಟಿಪ್ಸ್ನ ಕೊಟ್ಟರು. ನೀನು ಇದನ್ನೆಲ್ಲ ಫಾಲೋ ಮಾಡು, ಅದನ್ನು ಮಾಡು, ಇದನ್ನು ಮಾಡು ಅಂತೆಲ್ಲ ಹೇಳಿ ಒಂದಷ್ಟು ಟಿಪ್ಸ್ನ ಕೊಟ್ಟರು. ಅದನ್ನೇ ನಾನು ಫಾಲೋ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ. ಅದಾದಮೇಲೆ ಈ ಮನೆಗೆ ಬಂದ ಮೇಲೆ ಫಸ್ಟ್ ಬರ್ತ್ಡೇ ಅಂತ ಹೇಳಿದ್ರೆ, ಸೊ ಫಸ್ಟ್ ಬರ್ತ್ಡೇ ಬಂದುಬಿಟ್ಟು ವಿಜಯ್ದು ಬಂತು ಫಸ್ಟ್ ಬರ್ತ್ಡೇ. ಸೊ ಅದಾದಮೇಲೆ ಈ ಮನೇಲಿ ಒಂದು ಬರ್ತ್ಡೇ ಕೂಡ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಆವಾಗೆಲ್ಲ ಅಂದರೆ ಫಸ್ಟೆಲ್ಲ ಚಿಕ್ಕ ಮಕ್ಳು ಇರಬೇಕಾದ್ರೆ ಏನು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾಯಿರಲಿಲ್ಲ. ಆಮೇಲೆ ಈ ಮನೆಗೆ ಬಂದಮೇಲೆ ಮತ್ತು ನಾವು ಹಳೆ ಮನೇಲಿ ಇರಬೇಕಾದ್ರೆ ಅವಾಗ ಒಂದು ಸ್ವಲ್ಪ ಬರ್ತ್ಡೇಗಳಿಗೆ ಕೇಕೆಲ್ಲ ಕಟ್ ಮಾಡೋದೆಲ್ಲ ಮಾಡ್ತಿದ್ವಿ. ಇತ್ತೀಚೆಗೆ ಇವಾಗ 1 ವರ್ಷದಿಂದ ಇದನ್ನು ಕೂಡ ಸ್ಟಾಪ್ ಮಾಡಿಬಿಟ್ಟಿದೆ. ಯಾಕಂದರೆ ಮಕ್ಕಳೆಲ್ಲ ದೊಡ್ಡವರಾದ್ರಲ್ಲ, ಇವಾಗ ಅವ್ರಿಗೆ ಆ ಒಂದು ಆಸೆ ಇಲ್ಲ. ಕೇಕ್ ಕಟ್ ಮಾಡಬೇಕು, ಅದು ಮಾಡಬೇಕು, ಪಾರ್ಟಿ ಮಾಡಬೇಕು, ಅದೆಲ್ಲ ಏನೂ ಇಲ್ಲ. ಜಸ್ಟ್ ಅವ್ರಿಗೇನು ಆವಾಗ ಆಸೆ ಇತ್ತು, ಆ ಆಸೆನ ನಾವು ನೆರವೇರಿಸಿದ್ವಿ ಅಂತ ಹೇಳ್ಬೋದು. ಅದಾದಮೇಲೆ ಇನ್ನೊಂದು ಫಂಕ್ಷನ್ಗೆ ಹೋಗಬೇಕಾಗಿತ್ತು, ಮದುವೆ ಫಂಕ್ಷನ್ಗೆ. ಅವತ್ತು ರೆಡಿಯಾಗಿ ಒಂದು ವಿಡಿಯೋ ಮಾಡಿದ್ದೆ. ಅದನ್ನು ಕೂಡ ಒಂದು ಹಳೆಯ ವಿಡಿಯೋ ಇತ್ತು, ಅದನ್ನು ಶೇರ್ ಮಾಡಿದ್ದೀನಿ. ಅವಾಗ ನೋಡಿ ನನ್ನ ಹಲ್ಲಲ್ಲಿ ಗ್ಯಾಪ್ ಇತ್ತು.
ಹಲ್ಲಲ್ಲಿ ಗ್ಯಾಪ್ ಇತ್ತು. ಆಮೇಲೆ ಹೋಗ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅದನ್ನು ಕೂಡ ಫಿಲ್ ಮಾಡಿಸಿದ್ದೀನಿ. ಸೊ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎಷ್ಟು 100 ರೂಪೀಸ್ ಏನೋ ಕೊಟ್ಟೆ ನಾನು ಅಷ್ಟೇ. ಹೋಗ್ಬಿಟ್ಟು ನೀಟಾಗಿ ಸಿಮೆಂಟ್ ಮಾಡಿಸಿದ್ದು. ಇವಾಗ ಹತ್ತತ್ರ 2 ವರ್ಷ ಆಗ್ತಾಯಿದೆ. ಸೊ 2 ಇಯರ್ಸಿಂದ ಏನೂ ಆಗಿಲ್ಲ. ಒಂದು ಡ್ರಾಪ್ ಕೂಡ ಅದು ಸಿಮೆಂಟ್ ಬಿದ್ದಿಲ್ಲ, ಒಂದು ಚೂರು ಕೂಡ ಅದು ಸಿಮೆಂಟ್ ಬಿದ್ದಿಲ್ಲ. ತುಂಬ ಜನ ನನಗೆ ಹೆದರ್ಸಿದ್ರು, ನಾನು ಹೋಗಿ ಹಲ್ಲಿಗೆ ಸಿಮೆಂಟ್ ಮಾಡಿಸ್ಕೊಂಬಂದಾಗ. ಇಲ್ಲ, ಅದು ಬಿಸಿನೀರು ಮತ್ತು ಕಾಫಿ ಎಲ್ಲ ಕುಡಿತೀಯಲ್ಲ, ಹುಷಾರಾಗಿ ಕುಡಿ, ಚಿಕನೆಲ್ಲ ತಿನ್ನಬೇಕಾದ್ರೆ ಸ್ವಲ್ಪ ಹುಷಾರಾಗಿ ತಿನ್ನು, ಅದು ಕಿತ್ಕೊಂಬಂದುಬಿಡುತ್ತೆ. ನಮ್ಮವ್ರಿಗೆ ನಮ್ಮ ಮನೇಲಿ ಕೂಡ ಈ ಥರ ಆಗಿತ್ತು. ನಮ್ಮ ಮಗಳಿಗೆ ಈ ಥರ ಮಾಡಿಸಿದ್ದೆ, ಅವಳದೆಲ್ಲ ಬಿದ್ದೇ ಹೋಯ್ತು, ಕಿತ್ತೇ ಹೋಯ್ತು ಅಂತೆಲ್ಲ ಸಾಕಷ್ಟು ಹೇಳಿದ್ರು. ಆವಾಗ ನಾನು ಸ್ವಲ್ಪ ಹೆದರ್ಕೊಂಡಿದ್ದೆ, ಅಯ್ಯೋ ಮಾಡಿಸ್ಕೊಂಡು ಬಂದಲ್ಲ ಏನಾಗುತ್ತೋ ಏನೋ ಅಂತ. ಬಟ್ ಇವಾಗ 2 ವರ್ಷ ಆಯಿತು. ಒಂದು ಡ್ರಾಪ್, ಒಂದು ಚೂರು ಕೂಡ ಅದು ಸಿಮೆಂಟ್ ಬಂದಿಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ರು ಅವ್ರು ಡಾಕ್ಟ್ರು. ನಿಜ ಹೇಳಬೇಕು ಅಂದರೆ ನಾನು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದರೆ ಅವ್ರೇನು ಹೇಳಿದ್ರು, ರೂಟ್ ಕೆನಾಲ್ ಮಾಡಬೇಕು ಅಂತಂದರು. ರೂಟ್ ಕೆನಾಲ್ಗೆ ಆ ಟೈಮಲ್ಲೇ ಎಷ್ಟು 10,000 ಏನೋ ಕೇಳಿದ್ರು. 10,000 ಕೊಡಿ ರೂಟ್ ಕೆನಾಲ್ ಮಾಡಬೇಕು ಅಂತೆಲ್ಲ ಕೇಳಿದ್ರು. ನನಗೆ ಇದು ಯಾವುದಪ್ಪ 10,000 ಕೊಟ್ಟು ಏನಕ್ಕೆ ಇದೆಲ್ಲ ಮಾಡಿಸ್ಬೇಕು ಅಂದ್ಕೊಂಡು ನಾನೇನು ಮಾಡಿದೆ, ಒಂದಿನ ಧೈರ್ಯ ಮಾಡಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಡೆಂಟಲ್ ಡಾಕ್ಟ್ರ್ ಇದ್ದರು. ಸೊ ಅವ್ರನ್ನ ಕೇಳಿದ್ದಕ್ಕೆ ಮಾಡಿಕೊಡ್ತೀವಮ್ಮ. ನಾನು ಆಫೀಸ್ ಅವರ್ಸಲ್ಲೇ ಹೋಗಿದ್ದೆ. ಅದು ಕೂಡ 1 o'clock-ಇಂದ 2 o'clock-ವರೆಗೂ ಲಂಚ್ ಬ್ರೇಕ್ ಇತ್ತಲ್ಲ. ಅದಾದಮೇಲೆ ಪರ್ಮಿಷನ್ ತೊಗೊಂಡು, ಇನ್ನೊಂದು ಅವರ್ ಎಕ್ಸ್ಟ್ರಾ ಪರ್ಮಿಷನ್ ತೊಗೊಂಡು ಇದನ್ನು ರೆಡಿ ಮಾಡಿಸ್ಕೊಂಡು ಬಂದೆ. ಫೈನಲಿ ಅಲ್ಲಿ ಸ್ಟಾರ್ಟ್ ಆಗಿದ್ದ ಜರ್ನಿ ಇಲ್ಲಿಗೆ ಬಂದು ನಿಂತಿದೆ ಅಂತ ಹೇಳ್ಬೋದು. ಇದು ರೀಸೆಂಟಾಗಿ ಮನೇಲಿ ಮಾಡಿದಂಥ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ. ಸೊ ಇವಾಗ ಹಲ್ಲು ನೋಡ್ತಾ ಇರ್ಬೋದು. ಇವಾಗ ಆ ಗ್ಯಾಪೆಲ್ಲ ಹಾಗೆ ಅಂದರೆ ಫಸ್ಟ್ ವೀಡಿಯೋದಲ್ಲಿ ಏನು ಗ್ಯಾಪ್ ಇತ್ತು, ಇದರಲ್ಲಿ ಗ್ಯಾಪ್ ಇಲ್ಲ, ಚೆನ್ನಾಗಿದೆ. 2 ಇಯರ್ಸಿಂದ ನವಂಬರಲ್ಲಿ ಮಾಡಿಸಿದ್ದು ನಾನು. ಈ ನವಂಬರ್ ಬಂದರೆ 2 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಚೆನ್ನಾಗಿತ್ತು. ಒಟ್ಟಿನಲ್ಲಿ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ಸಾಕಷ್ಟು ಲಾಂಗ್ ಆಯಿತು, ಒಂದು 40 ಮಿನಿಟ್ಸ್ ವಿಡಿಯೋ ಆಗೋಯ್ತು ಇದಂತೂ. ಒಂದು ನನಗೆ ಕೂಡ ಇದು ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಹೇಗಿದ್ದವರು ಹೇಗೆ ಆಗ್ತಾರೆ ಅನ್ನೋದು, ಅಂದರೆ ನಾವು ಕಷ್ಟದಿಂದ ಬಂದು ಇಲ್ಲಿವರೆಗೂ ಬರೋದು ಅಷ್ಟು ಈಸಿ ಅಲ್ಲ. ಬಟ್ ಎಲ್ಲದಕ್ಕೂ ಟೈಮ್ಗೋಸ್ಕರ ವೆಯ್ಟ್ ಮಾಡಬೇಕಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬೈ. ಶಿರಸಿ ಶ್ರೀ ಮಾರಿಕಾಂಬಾ ಜ್ಯೋತಿಷ್ಯ ಕೇಂದ್ರ, ಪಂಡಿತ್ ಮಂಜುನಾಥ್ ಭಟ್. ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ನೇರ ಪರಿಹಾರ ಶತಸಿದ್ಧ. ನಿಮ್ಮ ಯಾವುದೇ ಬಗೆಹರಿಯದ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಶಿರಸಿ ಮಾರಿಕಾಂಬಾ ದೇವಿಯಿಂದ ಪರಿಹಾರ ತಿಳಿಸುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಧನವಂತರಿ ಮನೆತನದ ಇವರು ಮಾನವನ ಹಿತಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ನೇರ ಪರಿಹಾರ ಮಾಡುತ್ತಾರೆ. ಇವರು ಕೇರಳದ ಅಷ್ಟಮಂಗಳ ಪ್ರಶ್ನೆ, ಆರುಢ ಪ್ರಶ್ನೆ, ದೈವ ಪ್ರಶ್ನೆ, ಕವಡೆ ಪ್ರಶ್ನೆ ಹಾಗೂ ಮುಖಲಕ್ಷಣ ಜಾತಕ ನೋಡಿ ನಿಮ್ಮ ಮುಂದಿನ ಭವಿಷ್ಯವನ್ನು ಫೋನಿನ ಮೂಲಕ ತಿಳಿಸುತ್ತಾರೆ. ಹಣಕಾಸು ಸಮಸ್ಯೆ, ಸಾಲಬಾಧೆ, ಶತ್ರುಕಾಟ, ಮದುವೆಯಲ್ಲಿ ವಿಳಂಬ, ಗಂಡ ಹೆಂಡತಿ ಕಲಹ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಸ್ತ್ರೀ ಪುರುಷ ವಶೀಕರಣ, ಧನ ವಶೀಕರಣ, ಜನ ವಶೀಕರಣ, ವ್ಯಾಪಾರ ಹಾಗೂ ಇನ್ನಿತರ ಯಾವುದೇ ಘೋರ ಗುಪ್ತ ನಿಗೂಢ ಸಮಸ್ಯೆಗಳಿಗೆ ಕೇರಳದ ನಾಗಬ್ರಹ್ಮಿಣಿ ವಿದ್ಯೆಯಿಂದ ಕುಟ್ಟಿ ಚಾತನ್ ಸರ್ವಭಿಷ್ಟ ಪೂಜಾ ಶಕ್ತಿಯಿಂದ 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಹಿಂದೆ ಕರೆ ಮಾಡಿ ಪಂಡಿತ್ ಮಂಜುನಾಥ್ ಭಟ್. ಮೊಬೈಲ್ ಸಂಖ್ಯೆ 9611796355.